ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಆ್ಯರೋಮ್ಯಾಟಿಕಲ್ಲಿ ಆ್ಯರೋಮ್ಯಾಟಿಕ್ಕು, ಆಂಟಿ ಆ್ಯರೋಮ್ಯಾಟಿಕ್ಕು ಮತ್ತು ನಾನ್ ಆ್ಯರೋಮ್ಯಾಟಿಕ್ಕನ್ನು ಐಡೆಂಟಿಫಿಕೇಷನ್ ಯಾವ ಥರ ಮಾಡೋದು, ಕಾಂಪೌಂಡ್ ಐಡೆಂಟಿಫಿಕೇಷನ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ಆ್ಯರೋಮ್ಯಾಟಿಕಲ್ಲಿ ಸೆಕೆಂಡ್ ವಿಡಿಯೋ ನಂದು. ಓಕೆ, ನೋಡೋಣ ಬನ್ನಿ ಇವಾಗ. ಸೊ ಏನು ಕ್ರೈಟೇರಿಯಾ ಏನಿದ್ದರೆ ನಾವು ಅದನ್ನು ಆ್ಯರೋಮ್ಯಾಟಿಕ್ ಅಂತೀವಿ, ನಾನ್ ಆ್ಯರೋಮ್ಯಾಟಿಕ್ ಅಂತೀವಿ ಮತ್ತು ಆ್ಯಂಟಿ ಆ್ಯರೋಮ್ಯಾಟಿಕ್ ಕಾಂಪೌಂಡ್ ಅಂತೀವಿ ಅಂತ ಫಸ್ಟ್ ನಾವು ಕ್ರೈಟೇರಿಯಾ ನೋಡ್ಕೊಂಡು ಹೋಗೋಣ. ಆ್ಯರೋಮ್ಯಾಟಿಕ್ಕಿಗೆ ಹೋಗೋಣ. ಯಾವ ಕಾಂಪೌಂಡನ್ನು ನೀವು ಆ್ಯರೋಮ್ಯಾಟಿಕ್ ಅಂತ ಕರಿತೀರಾ? ಫಸ್ಟ್ ಆಫ್ ಆಲ್ ಏನಾಗಿರಬೇಕು? ಸೈಕ್ಲಿಕ್ ಆಗಿರಬೇಕು, ಅಂದರೆ ಕ್ಲೋಸ್ಡ್ ಸಿಸ್ಟಮ್ ಇರಬೇಕು. ಸೊ ಓಪನ್ ಇರುವ ಕ್ಲೋಸ್ಡ್ ಸಿಸ್ಟಮ್ ಇರಬೇಕು ಅದು. ಓಕೆ, ಸೆಕೆಂಡ್ ಏನು ಅಂತಂದರೆ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಸೆಕೆಂಡ್ ಏನು? ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್. ಸೊ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ ಅಂತಂದ್ರೇನು? ಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ ಅಂತಂದರೆ ಎಲೆಕ್ಟ್ರಾನ್ ಏನಿರುತ್ತೆ, ಸೊ ಆ ಎಲೆಕ್ಟ್ರಾನ್ ಏನಾಗುತ್ತೆ ಅಂದರೆ ಒಂದು ಪೊಸಿಷನಲ್ಲಿರೋ ಎಲೆಕ್ಟ್ರಾನ್ ಅಲ್ಲೇ ಇರುತ್ತೆ. ಓಕೆ, ಸೊ ಡಿಲೋಕಲೈಸೇಷನ್ ಅಂತಂದರೆ ಎಲೆಕ್ಟ್ರಾನು ಮೂವ್ ಆಗ್ತಾ ಇರುತ್ತೆ, ಅಂದರೆ ಕಾಂಜುಗೇಷನ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಹೇಳ್ಬೋದು. ಡಬಲ್ಲು ಸಿಂಗಲ್ ಬಾಂಡ್ ಇರ್ಬೋದು, ಅಥವಾ ಡಬಲ್ಲು ಸಿಂಗಲ್ ಬಾಂಡು, ಟ್ರಿಬಲ್ ಬಾಂಡು, ಆ ಥರ ಏನಾಗುತ್ತೆ, ಆಲ್ಟರ್ನೇಟ್ ಬಾಂಡ್ ಇದ್ದಾಗ ಏನಾಗುತ್ತೆ, ಅದು ಕಾಂಜುಗೇಷನ್ ಆಗುತ್ತೆ. ಸೊ ಅದನ್ನು ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಥರ್ಡ್ ಒನ್ ಏನು ಅಂತಂದರೆ ಪ್ಲೇನರ್ ಆಗಿರಬೇಕು. ಸಿಸ್ಟಮ್ ಏನಾಗಿರಬೇಕು? ಪ್ಲೇನರ್ ಆಗಬೇಕು. ಅಂದರೆ ಯಾವ್ಯಾವ ಆ್ಯಟಮ್ಸು ಓಕೆ ಕಾಂಟ್ರಿಬ್ಯೂಟ್ಸ್ ಮಾಡುತ್ತೆ. ಇವಾಗ ಒಂದು ಮಾಲಿಕ್ಯೂಲ್ ಅಥವಾ ಒಂದು ಕಾಂಪೌಂಡ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ, ಸೊ ಆ್ಯಟಮ್ಸ್ಗಳಿರುತ್ತೆ. ಆ್ಯಟಮ್ಸ್ಗಳು ಯಾವ ಆ್ಯಟಮ್ಸ್ ಕಾಂಟ್ರಿಬ್ಯೂಟ್ ಆಗುತ್ತೆ ಎಲ್ಲ ಒಂದೇ ಪ್ಲೇನರಲ್ಲಿದ್ದರೆ ಅದನ್ನು ಪ್ಲೇನರ್ ಅಂತ ಕರಿತೀವಿ ನಾವು. ಓಕೆ, ಸೊ ಆಲ್ ಆ್ಯಟಮ್ಸ್ ಮಸ್ಟ್ ಬಿ sp2 ಆರ್ sp ಹೈಬ್ರಿಡೈಸ್ಡ್. ಸೊ ಏನಾಗಿರಬೇಕು ಅಂತಂದರೆ ನೋಡಿ, sp3 ಹೈಬ್ರಿಡೈಸ್ಡ್ ಆಗಿದ್ದರೆ ಅದೇನಾಗುತ್ತೆ ಅಂತಂದರೆ ನಾನ್ ಪ್ಲೇನರ್ ಆಗೋಗ್ಬಿಡುತ್ತೆ. ಸೊ ಪ್ಲೇನರ್ ಆಗಿರಬೇಕು ಅಂತಂದರೆ ನಮಗೆ ಒಂದು sp2 ಇರಬೇಕು ಅಥವಾ sp ಹೈಬ್ರಿಡೈಸ್ಡ್ ಆಗಿರಬೇಕು, ಯಾವುದು ಕಾರ್ಬನು. ಸೊ ಅವಾಗ ಏನಾಗುತ್ತೆ, ಅದು ಪ್ಲೇನರ್ ಆಗಿರುತ್ತೆ. ಸೊ ಫೋರ್ತ್ ರೂಲ್ ಏನು ಅಂತಂದರೆ ಇಂಪಾರ್ಟೆಂಟು, ಹಕ್ಕಲ್ ರೂಲ್. ಸೊ ಹಕ್ಕಲ್ ರೂಲ್ ಏನು ಅಂತಂದರೆ ದ ಮಾಲಿಕ್ಯೂಲ್ ಶುಡ್ ಕಂಟೈನ್ 4n+2 ಪೈ ಎಲೆಕ್ಟ್ರಾನ್ಸ್. ಒಂದು ಮಾಲಿಕ್ಯೂಲಲ್ಲಿ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇರಬೇಕು ಅಂತಂದರೆ 4n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಎನ್ ಏನು ಅಂತಂದರೆ ಎನ್ ಇಲ್ಲಿ ಹೋಲ್ ನಂಬರ್ಸ್. ಸೊ ಎನ್ 0, 1, 2, 3 ಏನೇ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಇಲ್ಲಿ ಫಾರ್ಮುಲಾದಲ್ಲಿ, 4n+2 ಫಾರ್ಮುಲಾದಲ್ಲಿ. ಸೊ ನಮ್ಗೆ ಯಾವುದು ಏನಾಗಬೇಕು ಅಂತಂದರೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಅಷ್ಟು ಪೈ ಎಲೆಕ್ಟ್ರಾನ್ಸ್ ಅದರಲ್ಲಿ ಪ್ರೆಸೆಂಟ್ ಇರಬೇಕು. ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಬೆನ್ಸಿನ್ ತೊಗೊಂಡಿದ್ದೀನಿ. ಸೊ ಬೆನ್ಸಿನ್ ಎಲ್ಲರಿಗೂ ಗೊತ್ತಿದೆ. ಏನು ಮಾಲಿಕ್ಯುಲರ್ ಫಾರ್ಮುಲಾ ಏನು? C6H6 ಅಲ್ವಾ? ಸೊ ಬೆನ್ಸಿನ್ದು ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಬೆನ್ಸಿನ್ ಸ್ಟ್ರಕ್ಚರ್ ಯಾವ ಥರ ಬರಿತೀವಿ ನಾವು? ಈ ಥರ ಬರಿತೀವಿ. ಇಲ್ಲಿ ಏನಾಗಿದೆ ನೋಡಿ, ಸೊ ಒಂದು ಬೆನ್ಸಿನು ಪ್ಲೇನಾರು, ಬೆನ್ಸಿನ್ ಏನು ಪ್ಲೇನಾರು. ಸೊ ಯಾಕೆ ಅಂತಂದರೆ ಎಲ್ಲ ಕಾರ್ಬನ್ನು ಏನಿದೆ sp2 ಹೈಬ್ರಿಡೈಸೇಷನಲ್ಲಿ ಇದೆ. ಸೊ ಎಲ್ಲ 6 ಕಾರ್ಬನ್ ಇದೆ. 6 ಕಾರ್ಬನ್ನು ಯಾವ ಹೈಬ್ರಿಡೈಸೈಡ್ ಇದೆ? ಹೈಬ್ರಿಡೈಸೇಷನು sp2 ಹೈಬ್ರಿಡೈಸೇಷನಲ್ಲಿದೆ. ಸೊ ಇದು ಪ್ಲೇನರ್ ಆಗುತ್ತೆ. ಸೆಕೆಂಡ್ ಏನು ಅಂತಂದರೆ, ಸೊ ಇದೇನಾಗಿದೆ ಅಂದರೆ ಕಾಂಜುಗೇಟೆಡ್ ಸಿಸ್ಟಮ್. ಇದು ಅಂದರೆ ಒಂದು ಸೈಕ್ಲಿಕ್ ಓಕೆ, ಅಂದರೆ ಕ್ಲೋಸ್ಡ್ ಸಿಸ್ಟಮ್ ಇದೆ. ಸೆಕೆಂಡ್ ಏನು, ಆಲ್ ದ ಕಾರ್ಬನ್ ಏನು sp2 ಹೈಬ್ರಿಡೈಸೇಷನಲ್ಲಿದೆ. ಸೊ ಏನಾಗಿರುತ್ತೆ, ಇದು ಪ್ಲೇನರ್ ಆಗಿರುತ್ತೆ. ಥರ್ಡ್ ಒನ್ ಏನು ಅಂತಂತಂದರೆ ಡಿಲೋಕಲೈಸೇಷನ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇದೆ. ಸೊ ಸಿಸ್ಟಮ್ ಏನಾಗಿದೆ, ಕಾಂಜುಗೇಟೆಡ್ ಇದೆ. ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದೆ, ನೆಕ್ಸ್ಟ್ ಸಿಂಗಲ್ ಬಾಂಡು, ಡಬಲ್ಲು ಸಿಂಗಲು, ಡಬಲ್ಲು ಸಿಂಗಲ್. ಇದನ್ನು ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಈ ಡಬಲ್ ಬಾಂಡ್ ಏನಾಗುತ್ತೆ ನೋಡಿ, ಮೂವ್ ಆಗುತ್ತೆ. ಸೊ ಡಬಲ್ ಬಾಂಡ್ ಏನಾಗುತ್ತೆ, ನೆಕ್ಸ್ಟ್ ಕಾರ್ಬನ್ಗೆ ಮೂವ್ ಆಗುತ್ತೆ. ನೆಕ್ಸ್ಟ್ ಡಬಲ್ ಬಾಂಡ್ ಏನಾಗುತ್ತೆ, ನೆಕ್ಸ್ಟ್ ಮೂವ್ ಆಗುತ್ತೆ. ಸೊ ಡಬಲ್ ಬಾಂಡ್ ಇರೋ ಅಂತ ಕಾರ್ಬನ್, ಈ ಡಬಲ್ ಬಾಂಡ್ ಇರೋದು ಇಲ್ಲಿ ಸಿಂಗಲ್ ಬಾಂಡ್ ಆಗಿರುತ್ತೆ, ಸಿಂಗಲ್ ಬಾಂಡ್ ಇರೋದು ಡಬಲ್ ಬಾಂಡ್ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಒಂದು ಗೊತ್ತಿರುತ್ತೆ, ಬೆನ್ಸಿನ್ ಇನ್ನೂ ಒಂಥರ ಯಾವ ಥರ ಬರಿತೀವಿ ನೋಡಿ ನಾವು. ಬೆನ್ಸಿನ್ ಈ ಥರ ರಿಂಗ್ ಬಂದು ಒಳಗಡೆ ಏನು ಮಾಡ್ತೀವಿ, ಸೈಕಲ್ ಥರ ಬರಿತೀವಿ ಅಲ್ವಾ, ಒಂದು ರಿಂಗ್ ಬರಿತೀವಿ ನಾವು. ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ಡಬಲ್ಲು ಮತ್ತು ಸಿಂಗಲ್ ಬಾಂಡ್ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ ಆಲ್ಟರ್ನೇಟ್ ಆಗ್ತಾ ಇದೆ. ಪೈ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಡಿಲೋಕಲೈಸೇಷನ್ ಆಗ್ತಾ ಇದೆ ಅಲ್ಲಿ. ಓಕೆ, ಸೊ ದಿಸ್ ರೂಲ್ಸ್. ಇನ್ನು ನೆಕ್ಸ್ಟ್ ಹೋಗೋದಾದರೆ ಅಕ್ಕಲ್ಸ್ ರೂಲ್ ತೊಗೊಂಡು ಒಂದು ನಮ್ಗೇನು ಗೊತ್ತಾಯಿತು, ಇದು ಸೈಕ್ಲಿಕ್ ಅಂತ ಗೊತ್ತಾಯಿತು, ಪ್ಲೇನರ್ ಅಂತ ಗೊತ್ತಾಯಿತು, ಜೊತೆಗೆ ಡಿಲೋಕಲೈಸೇಷನ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇದೆ, ಯಾಕೆಂದರೆ ಕಾಂಜುಗೇಟೆಡ್ ಸಿಸ್ಟಮ್ ಇದು ಅಂತ ಗೊತ್ತಾಯಿತು. ಸೊ ಫೋರ್ತ್ ಒನ್ ಅಕ್ಕಲ್ ರೂಲ್. ಅಕ್ಕಲ್ ರೂಲ್ ಪ್ರಕಾರ ಏನು ಅಂತ ಹೇಳಿದೆ, ಎಷ್ಟು ಎಲೆಕ್ಟ್ರಾನ್ ಇರಬೇಕು, ಪೈ ಎಲೆಕ್ಟ್ರಾನು 4n+2 ಇರಬೇಕು. ಸೊ ಡಬಲ್ ಬಾಂಡ್, ಎಷ್ಟು ಡಬಲ್ ಬಾಂಡ್ ಪ್ರೆಸೆಂಟ್ ಇದೆ ನೋಡಿ, ಒಂದು ಬೆನ್ಸಿನ್ ರಿಂಗಲ್ಲಿ 3 ಡಬಲ್ ಬಾಂಡ್ಸ್ ಇದೆ. 3 ಡಬಲ್ ಬಾಂಡ್ಸ್ ಇದೆ ಅಂತಂದರೆ ಅಲ್ಲಿಗೆ ಪೈ ಬಾಂಡ್ ಎಷ್ಟಿದೆ, 3 ಪೈ ಬಾಂಡ್ ಇದೆ ಅಲ್ವಾ. ಸೊ 1 ಪೈ ಬಾಂಡಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, 2 ಎಲೆಕ್ಟ್ರಾನ್ ಇರುತ್ತೆ. ಸೊ 3 ಪೈ ಬಾಂಡ್ ಇದೆ ಅಂತಂದರೆ ಅಲ್ಲಿಗೆ ಎಷ್ಟಾಯಿತು, 6 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 6 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಈ 6 ಪೈ ಎಲೆಕ್ಟ್ರಾನ್ಸನ್ನು ಯಾವ ಥರ ಬರಿಬೋದು ನೋಡಿ, 6 ಪೈ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಸೊ ಈ 4ಗೆ ಇಂಟು 1 ಮಾಡಿ +2. ಓಕೆ, ಸೊ n = ಏನು ತೊಗೊತೀನಿ, ಇಲ್ಲಿ 1 ತೊಗೊತೀನಿ. 1 ತೊಗೊತಾ ಇದ್ದಂಗೆ ನೋಡಿ 6 ಪೈ ಎಲೆಕ್ಟ್ರಾನ್ಸ್ ಎರಡು ಈಕ್ವಲ್ ಆಗಬೇಕು. ಸೊ 4 1 4
+2 ಅಂತಂದರೆ ಏನಾಯಿತು, ಇಲ್ಲಿ 6 ಪೈ ಎಲೆಕ್ಟ್ರಾನ್ಸು, ಇಲ್ಲಿ 6 ಪೈ ಎಲೆಕ್ಟ್ರಾನ್ಸ್ ಆಯಿತು. ಸೊ ಏನಾಯಿತು, ಇಲ್ಲಿ ಅಕ್ಕಲ್ ರೂಲ್ ಏನಾಯಿತು, ಫಾಲೋ ಆಯಿತು. ಸೊ ಈ ಥರ ಇದ್ದರೆ ಇದನ್ನು ಏನಂತ ಕರಿತೀವಿ ನಾವು, ಆರೋಮ್ಯಾಟಿಕ್ ಅಂತ ಕರಿತೀವಿ ನಾವು. ಅಂಥ ಕಾಂಪೌಂಡ್ಗೆ ಏನಂತ ಕರಿತೀವಿ, ಆರೋಮ್ಯಾಟಿಕ್. ಸೊ ಆರೋಮ್ಯಾಟಿಕ್ ಕ್ರೈಟರಿಯಾ ಇನ್ನೊಂದು ಸರಿ ಹೇಳ್ಬಿಡಿ, ಏನೇನು ಕ್ರೈಟರಿಯಾ, ಒಂದು ಸೈಕ್ಲಿಕ್ಕು, ಸೆಕೆಂಡು ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನು, ಪ್ಲೇನರು, ಓಕೆ, ಅಕ್ಕಲ್ ರೂಲ್. ಅಕ್ಕಲ್ ರೂಲ್ ಅಂದರೆ 4n+2 ಪೈ ಎಲೆಕ್ಟ್ರಾನ್ ಶುಡ್ ಬಿ ಪ್ರೆಸೆಂಟೆಡ್ ಇನ್ ಅ ಮಾಲಿಕ್ಯೂಲ್ಸ್ ಆರ್ ಕಾಂಪೌಂಡ್. ಸೊ ನೆಕ್ಸ್ಟ್ ಹೋಗೋಣ, ಸೆಕೆಂಡ್ ಒನ್. ಒಂದು ಮಾಲಿಕ್ಯೂಲು ಅಯಾನು ಏನೋ ಒಂದು ಕೊಟ್ಟಿದ್ದಾರೆ, ಅದು ಆರೋಮ್ಯಾಟಿಕಾ, ನಾನ್ ಆರೋಮ್ಯಾಟಿಕಾ, ಆಂಟಿ ಆರೋಮ್ಯಾಟಿಕಾ ಅಂತ ಫೈಂಡ್ ಔಟ್ ಮಾಡಬೇಕು. ಇವಾಗ ಆರೋಮ್ಯಾಟಿಕ್ ಅಂದರೆ ಏನು ಅಂತ ಗೊತ್ತಾಯಿತು, ಆರೋಮ್ಯಾಟಿಕ್ ಆಬ್ಸೆಂಟ್ ಆಗಿದೆ ನಮಗೆ. ಸೊ ನೆಕ್ಸ್ಟು ನಾನ್ ಆರೋಮ್ಯಾಟಿಕ್ ಅಂತಂದರೆ ಏನು. ಸೊ ಏನೇನು ಕ್ರೈಟೇರಿಯಾ ಇದ್ದರೆ ಆ ಕಾಂಪೌಂಡ್ ಅಥವಾ ಮಾಲಿಕ್ಯೂಲ್ನ ನೀವು ನಾನ್ ಆರೋಮ್ಯಾಟಿಕ್ ಅಂತ ಕರಿತೀರ. ಫಸ್ಟ್ ಆಫ್ ಆಲ್ ಇದು ಏನಾಗಿರಬೇಕು ಅಂತಂದರೆ ಸೈಕ್ಲಿಕ್ ಆಗಿರಬೇಕು, ಇದು ಸಹ ಕ್ಲೋಸ್ಡ್ ಸಿಸ್ಟಮ್ ಪ್ರೆಸೆಂಟ್ ಇರಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಬ್ಯೂಟಾಡೈನ್. ಸೊ ಈ ಬ್ಯೂಟಾಡೈನಲ್ಲಿ ಸೈಕ್ಲಿಕ್ಕು ಇರುತ್ತೆ, ಓಪನ್ ಸ್ಟ್ರಕ್ಚರು ಇರುತ್ತೆ ಅಲ್ವಾ. ಸೊ ಓಪನ್ ಸ್ಟ್ರಕ್ಚರ್ ಅಂತಂದರೆ ಏನು, ಈ ಥರ ಬರಿತೀವಿ ನಾವು. ಓಕೆ, ಸೊ ಕ್ಲೋಸ್ಡ್ ಅಂತಂದರೆ ಏನು, ಈ ಥರ ಬರಿತೀವಿ ನಾವು. ಓಕೆ, ಸೊ ಇದು ಕ್ಲೋಸ್ಡ್, ಇದನ್ನೇನಂತ ಕರಿತೀವಿ, ಸೈಕ್ಲಿಕ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ಓಪನ್ ಚೈನ್ ಅಂತ ಕರಿತೀವಿ ನಾವು. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ಏನಾಗಿರಬೇಕು, ಸೈಕ್ಲಿಕ್ ಆಗಿರಬೇಕು, ಇದು ಸಹ ಕ್ಲೋಸ್ಡ್ ಸಿಸ್ಟಮ್ ಆಗಿರಬೇಕು. ಸೆಕೆಂಡ್ ಒನ್ ಏನು ಅಂದರೆ ಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇಲ್ಲೂ ಸಹ ಏನಾಗಿರುತ್ತೆ ಅಂತಂದರೆ ಎಲೆಕ್ಟ್ರಾನ್ಸ್ ಏನಾಗಿರಬೇಕು ಅಂತಂದರೆ ಡಿಲೋಕಲೈಸೇಷನ್, ಒಂದೇ ಕಡೆ ಇರಬಾರ್ದು, ಅದೇನಾಗಿರಬೇಕು, ಮೂವ್ ಆಗ್ತಾ ಇರಬೇಕು. ಸೊ ನೆಕ್ಸ್ಟ್ ತೊಗೊಳ್ಳೋದಾದರೆ ನಾನ್ ಪ್ಲೇನರ್. ಸೊ ಇಲ್ಲಿ ಏನು ಅಂತಂದರೆ ಪ್ಲೇನರ್ ಇರಲ್ಲ, ಇದು ನಾನ್ ಪ್ಲೇನರ್ ಆಗಿರುತ್ತೆ. ಯಾಕೆ ನಾನ್ ಪ್ಲೇನರ್ ಆಗಿರುತ್ತೆ ಅಂದರೆ ಡ್ಯೂ ಟು sp3 ಹೈಬ್ರಿಡೈಸೇಷನ್. ಇದರಲ್ಲಿ ಯಾವುದಾದ್ರೂ ಒಂದು ಕಾರ್ಬನ್ ಏನಾಗಿರುತ್ತೆ ನಿಮಗೆ ಅಂದರೆ sp3 ಹೈಬ್ರಿಡೈಸ್ಡ್ ಆಟಮ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಪ್ಲೇನಾರಿಟಿ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ ನಿಮಗೆ. ಸೊ ಏನಾಗುತ್ತೆ, ನಾನ್ ಪ್ಲೇನರ್ ಆಗುತ್ತೆ. ಅಂದರೆ sp3 ಯಾವುದಾದ್ರೂ ಒಂದು ಕಾರ್ಬನ್ ಏನಾಗುತ್ತೆ, sp3 ಇರಬೇಕು, ಸೈಕ್ಲಿಕ್ ಇರಬೇಕು, ಡಿಲೋಕಲೈಸೇಷನ್. ಮತ್ತು ಇನ್ನೊಂದೇನು ಅಂತಂದರೆ ಫುಲ್ ಕಾಂಜುಗೇಟೆಡ್ ಇರಲ್ಲ, ಅಕ್ಕಲ್ ರೂಲ್ ನಾಟ್ ಅಪ್ಲೈಡ್. ಓಕೆ, ಇಲ್ಲ ಅಕ್ಕಲ್ ರೂಲ್ ಏನಾಗಲ್ಲ, ಅಪ್ಲೈಡ್ ಆಗಲ್ಲ. ಅಂದರೆ 4n+2 ಪೈ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ನೋಡಿ, ಅದು ಪ್ರೆಸೆಂಟ್ ಇರಲ್ಲ ನಿಮಗೆ. ಸೊ ನೋಡೋಣ, ಎಕ್ಸಾಂಪಲ್ ತೊಗೊಳೋಣ. ಇವಾಗ ಯಾವ್ದು ಎಕ್ಸಾಂಪಲ್ ತೊಗೊತಾ ಇದ್ದೀವಿ ಅಂದರೆ ಸೈಕ್ಲೋ ಅಕ್ಟಾಟೆಟ್ರಾಯಿನ್. ಸೈಕ್ಲೋ ಅಕ್ಟಾಟೆಟ್ರಾನ್. ಅಕ್ಟಾ ಏನು ಇಂಡಿಕೇಟ್ ಮಾಡ್ತಾ ಇದೆ, 8 ಕಾರ್ಬನ್ ಇದೆ ಅಂತ. ಟೆಟ್ರಾಯಿನ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ಎಷ್ಟಿದೆ, 4 ಡಬಲ್ ಬಾಂಡ್ ಇದೆ ಅಂತ. ಸೊ ಸ್ಟ್ರಕ್ಚರ್ ಬಂದು ಈ ಥರ ಇರುತ್ತೆ. ಇದು ನೋಡಿದ್ರೆ ಏನು ಅನ್ನಿಸ್ತಾ ಇದೆ ಅಂದರೆ ಪ್ಲೇನರ್ ಅನ್ನಿಸ್ತಾ ಇದೆ ನಮಗೆ ಅಲ್ವಾ, ಬಟ್ ಇದು ಪ್ಲೇನರ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇದ್ರದ್ದು ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ಟಬ್ ಶೇಪ್ ಇರುತ್ತೆ, ಸ್ಟ್ರಕ್ಚರ್ ಟಬ್ ಶೇಪ್ ಇರುತ್ತೆ. ಓಕೆ, ಸೊ ಇದು ನಾನ್ ಪ್ಲೇನರ್ ಇನ್ ನೇಚರ್. ಸೊ ನೆಕ್ಸ್ಟ್ ಹೋಗೋಣ, ಫಸ್ಟ್ ಒನ್ ಸೈಕ್ಲಿಕ್, ಇದು ಸೈಕ್ಲಿಕ್ ಆಗೇ ಇದೆ ಅಲ್ವಾ. ಸೊ ಸೆಕೆಂಡ್ ಒನ್ ಹೋದರೆ ನಾವೇನಂತ ಹೇಳ್ತೀವಿ, ಡಿಲೋಕಲೈಸೇಷನ್ ಎಲೆಕ್ಟ್ರಾನು ಪ್ರೆಸೆಂಟ್ ಇದೆ ಅಲ್ವಾ ಇದರಲ್ಲಿ. ಸೊ ಥರ್ಡ್ ಒನ್ ಏನು ಅಂತಂದರೆ ಪ್ಲೇನರ್. ಇದು ಪ್ಲೇನರ್ ಅಲ್ಲ, ನಾನ್ ಪ್ಲೇನರ್. ಸೊ ಇದರಲ್ಲಿ ಏನು ಕ್ರೈಟರಿಯಾ ಏನಾಗಿರಬೇಕು, ನಾನ್ ಪ್ಲೇನರ್ ಅಲ್ವಾ ಕ್ರೈಟರಿಯಾ. ಸೊ ನೆಕ್ಸ್ಟು ಹೋದರೆ ಫೋರ್ತ್ ಒನ್ ಏನು ಅಂತಂದರೆ ಅಕ್ಕಲ್ ರೂಲ್ ಒಬೇ ಆಗಲ್ಲ ಅಂತಂದರೆ 4n+2 ಏನಾಗಲ್ಲ, ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರಲ್ಲ. ಸೊ ಅಕ್ಕಲ್ ರೂಲ್ ಇವಾಗ ಎಷ್ಟಿದೆ ನೋಡಿ, ಎಷ್ಟು ಡಬಲ್ ಬಾಂಡ್ ಇದೆ, 4 ಡಬಲ್ ಬಾಂಡ್ ಇದೆ. ಅಲ್ಲಿಗೆ ಎಷ್ಟು ಪೈ ಬಾಂಡ್ ಇದೆ, 4 ಪೈ ಬಾಂಡ್ ಇದೆ. ಒಂದು ಪೈ ಬಾಂಡಲ್ಲಿ ಎಷ್ಟು ಎಲೆಕ್ಟ್ರಾನ್ ಪ್ರೆಸೆಂಟ್ ಇರುತ್ತೆ, 2. ಸೊ 4 ಪೈ ಬಾಂಡ್ ಅಂದರೆ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, ಪೈ ಎಲೆಕ್ಟ್ರಾನ್ಸ್ 8 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಇದನ್ನು ಯಾವ ಥರ ಬರಿಬೋದು ನೋಡಿ, 4n+2. ಓಕೆ, ಇದು ಒಬೆ ಮಾಡೋಕ್ಕಾಗುತ್ತೆ, ಇಲ್ಲ 4 × 1 n ಇಟ್ ಈಸ್ ಈಕ್ವಲ್ ಟು 0 ತೊಗೊಂಡ್ರೆ ಏನಾಗುತ್ತೆ, ಆವಾಗ 2 ಎಲೆಕ್ಟ್ರಾನ್ ಆಗುತ್ತೆ. 1 ತೊಗೊಂಡ್ರೆ ಏನಾಗುತ್ತೆ, ಆವಾಗ 4+2 6 ಎಲೆಕ್ಟ್ರಾನ್ಸ್ ಆಗುತ್ತೆ. ನಮಗೆ ಎಷ್ಟು 8 ಬೇಕಲ್ವ. ಓಕೆ, 2 ತೊಗೊಳ್ಳೋಣ ಅಂತ ತೊಗೊಂಡ್ರೆ ಹೋಲ್ ನಂಬರೇ ಆಗಿರಬೇಕು. ಇಲ್ಲಿ 2 ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ, 8 9 10 ಆಗೋಗ್ಬಿಡ್ತಾ ಇದೆ. ಸೊ ಏನಾಗ್ತಾ ಇದೆ ಇಲ್ಲಿ, ಎಷ್ಟು, ಅದೇ ನೀವು 4n+2 ತೆಗೆದುಬಿಟ್ರೆ ಏನಾಗುತ್ತೆ, 4 × 2 ಮಾಡಿಕೊಂಡ್ರೆ ಏನಾಗುತ್ತೆ, 8 ಬರ್ತಾ ಇದೆ. ಅಂದರೆ 4n ಬರ್ತಾ ಇದೆ, ಒಟ್ಟು 4n+2 ಆಗ್ತಾ ಇಲ್ಲ. ಓಕೆ, ಇದನ್ನ ಏನಂತ ಕರಿತೀವಿ ಅಂತಂದರೆ ನಾವು, ಓಕೆ, ನಾನ್ ಆರೋಮ್ಯಾಟಿಕ್. ಸೊ ನಾನ್ ಪ್ಲೇನರ್ ಇದ್ದರೆ ನಾನ್ ಆರೋಮ್ಯಾಟಿಕ್ ಅಂತ ಕರಿತೀವಿ ನಾವು. ಅಂಥ ಕಾಂಪೌಂಡನ್ನು ಏನಂತ ಕರಿತೀವಿ, ನಾನ್ ಆರೋಮ್ಯಾಟಿಕ್. ಸೊ ನೆಕ್ಸ್ಟ್ ಹೋಗೋಣ, ಥರ್ಡ್ ಒನ್ನು ಆಂಟಿ ಆರೋಮ್ಯಾಟಿಕ್. ಸೊ ಆಂಟಿ ಆರೋಮ್ಯಾಟಿಕ್ ಕ್ರೈಟರಿಯಾ ಏನೇನಿರುತ್ತೆ ಅಂತಂದರೆ ಸೇಮ್ ಸೈಕ್ಲಿಕ್ ಇರುತ್ತೆ, ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್, ಇದರಲ್ಲೂ ಸಹ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಡಿಲೋಕಲೈಸೇಷನ್ ಆಗುತ್ತೆ. ಥರ್ಡ್ ಒನ್ನು ಇದರಲ್ಲೂ ಸಹ ಪ್ಲೇನರ್ ಇರಬೇಕು, ಲೈಕ್ ಎನ್ ಆರೋಮ್ಯಾಟಿಕ್ ಥರನೇ ಇದಕ್ಕೂ ಸಹ ಪ್ಲೇನರ್ ಇರಬೇಕು. ಅಂದರೆ ಆಲ್ ಆಟಮ್ಸ್ ಮಸ್ಟ್ ಬಿ sp2 ಆರ್ sp ಹೈಬ್ರಿಡೈಸ್ಡ್. ಇಲ್ಲಿ sp3 ಬರೋದೇ ಇಲ್ಲ ನಿಮಗೆ, sp2 ಇರುತ್ತೆ ಅಥವಾ sp ಹೈಬ್ರಿಡೈಸ್ಡೇ ಆಗಿರುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನು ಅಂತಂದರೆ 4n ಪೈ ಎಲೆಕ್ಟ್ರಾನ್ಸ್ ಇರಬೇಕು, 4n ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಇವಾಗ ನೋಡಿ, ನಾನು ಇಲ್ಲಿ ತೊಗೊಂಡಾಗ, ಈ ಸ್ಟ್ರಕ್ಚರ್ ತೊಗೊಂಡಾಗ ಯಾವುದು, ಸೈಕ್ಲೋ ಟೆಟ್ರಾಯಿನ್ ತೊಗೊಂಡಾಗ 4n+ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇತ್ತು. ಬಟ್ ಇದು ನಮಗೆ ನಾನ್ ಆರೋಮ್ಯಾಟಿಕ್ಗೆ ಯಾಕೆ ಬಂತು ಅಂತಂದರೆ ಜಿಯೋಮೆಟ್ರಿ ತೊಗೊಂಡಾಗ, ಸ್ಟ್ರಕ್ಚರ್ ತೊಗೊಂಡಾಗ ಏನಾಗಿತ್ತು, ಇದು ನಾನ್ ಪ್ಲೇನರ್ ಆಗಿತ್ತು. ಓಕೆ, ಸೊ ಬಟ್ ನಮಗೆ
ಆಂಟಿ ಆರೋಮ್ಯಾಟಿಕ್ಗೆ ಏನಾಗಿರಬೇಕು, ಪ್ಲೇನರ್ ಆಗಿರಬೇಕು. ಓಕೆ, ಸೊ 4n+ ಎಲೆಕ್ಟ್ರಾನ್ ಜೊತೆಗೆ ಏನಾಗಿರಬೇಕು, ಪ್ಲೇನರ್ ಆಗಿರಬೇಕು. ಸೊ ಎಕ್ಸಾಂಪಲ್ ಏನು ತೊಗೊಳೋಣ ಅಂದರೆ ಸೈಕ್ಲೋಬ್ಯೂಟಾಡೈಯೀನ್. ಬ್ಯೂಟಾ ಏನು ಇಂಡಿಕೇಟ್ ಮಾಡ್ತಾ ಇದೆ, 4 ಕಾರ್ಬನ್ ಇದೆ ಅಂತ. ಡೈಯೀನ್ ಏನು ಇಂಡಿಕೇಟ್ ಮಾಡ್ತಾ ಇದೆ, 2 ಡಬಲ್ ಬಾಂಡ್ ಇದೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ. 2 ಡಬಲ್ ಬಾಂಡ್ ಇದೆ ಅಂತಂದರೆ ಅಲ್ಲಿಗೆ 2 ಪೈ ಬಾಂಡ್ ಪ್ರೆಸೆಂಟ್ ಇರುತ್ತೆ. 1 ಪೈ ಬಾಂಡಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, ಪೈ ಎಲೆಕ್ಟ್ರಾನ್ಸ್ 2 ಇರುತ್ತೆ. ಟೋಟಲ್ ಆಗಿ ಎಷ್ಟಾಯಿತು, 4 ಪೈ ಎಲೆಕ್ಟ್ರಾನ್ಸ್ ಆಯಿತು. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಫಸ್ಟ್ ಕ್ರೈಟರಿಯಾ ಏನು, ಸೈಕ್ಲಿಕ್. ಓಕೆ, ಸೈಕ್ಲಿಕ್ ಇದೆ ಇದು ಅಲ್ವಾ. ಫಸ್ಟ್ ಕ್ರೈಟರಿಯಾ ಏನು, ಸೈಕ್ಲಿಕ್ ಇದೆ. ಸೆಕೆಂಡ್ ಕ್ರೈಟರಿಯಾ ಏನು, ಡಿಲೋಕಲೈಸೇಷನ್. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಸೊ ಡಬಲ್ ಬಾಂಡ್ ಏನಾಗ್ತಾ ಇದೆ, ಇಲ್ಲಿ ಶಿಫ್ಟ್ ಆಗ್ತಾ ಇದೆ. ಸೊ ಶಿಫ್ಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಡಿಲೋಕಲೈಸೇಷನ್ ಆಗ್ತಾ ಇದೆ. ಸೊ ಸೆಕೆಂಡ್ ಕ್ರೈಟರಿಯಾ ಏನು, ಡಿಲೋಕಲೈಸೇಷನ್. ಸೊ ಇದು ಸಹ ಓಕೆ, ಇದರಲ್ಲಿ ಡಿಲೋಕಲೈಸೇಷನ್ ಪ್ರೆಸೆಂಟ್ ಇದೆ. ಥರ್ಡ್ ಒನ್ ಏನು ಅಂತಂದರೆ ಪ್ಲೇನರ್. ಸೊ ಪ್ಲೇನರಲ್ಲಿ ಒಂದು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ಆ್ಯಂಗಲ್ ಸ್ಟೈನು. ಸೊ ಇಲ್ಲಿ ಸ್ಟ್ರಕ್ಚರು ಚಿಕ್ಕದಾಗಿದ್ದಷ್ಟು ಅಂತಂದರೆ ನಾವು ಆ್ಯಂಗಲು ಅಂದರೆ ಸೈಕ್ಲಿಕ್ ರಿಂಗ್ಗಳು ತುಂಬ ಚಿಕ್ಕದಾಗದಷ್ಟು ಏನಾಗ್ತಾ ಇರುತ್ತೆ ಅಂದರೆ ಆ್ಯಂಗಲ್ ಸ್ಟೈನ್ ಜಾಸ್ತಿ ಇರುತ್ತೆ. ಆ್ಯಂಗಲ್ ಸ್ಟೈನ್ ಜಾಸ್ತಿ ಇದ್ದಷ್ಟು ಪ್ಲೇನರ್ ಆಗಿರುತ್ತೆ. ಸೊ ಮಾಲಿಕ್ಯೂಲ್ ಯಾವಾಗಲೂ ಕ್ಲೋಸರ್ ಸಿಸ್ಟಮ್ಮು ಏನಾಗಿರುತ್ತೆ, ಅದು ಪ್ಲೇನರ್ ಆಗಿರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಪ್ಲೇನರ್ ನೇಚರ್ ಇದೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನು ಅಂತಂದರೆ 4n ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರಬೇಕು. 4n ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರಬೇಕು. ಈ ಸಿಸ್ಟಮಲ್ಲಿ ಏನಾಗಿದೆ, ಆಲ್ರೆಡಿ ಹೇಳಿದೆ ನಾನು, 2 ಪೈ ಬಾಂಡ್ ಇದೆ. 2 ಪೈ ಬಾಂಡ್ ಇದೆ ಅಂದರೆ 4 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆ. ಸೊ 4n ಪೈ ಎಲೆಕ್ಟ್ರಾನ್ಸ್ ಏನಾಗಿರಬೇಕು, ಪ್ರೆಸೆಂಟ್ ಇರಬೇಕು. ಸೊ 4n ಇದರಲ್ಲಿ ಎಷ್ಟಿದೆ, 4 ಪೈ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಸೊ 4 × 1 ಹಾಕಿದ್ರೆ ನನಗೇನು ಬರ್ತಾ ಇದೆ, 4 ಪೈ ಎಲೆಕ್ಟ್ರಾನ್ಸ್ ಬರುತ್ತೆ ಅಲ್ವಾ. ಸೊ ಇದೇನಾಗ್ತಾ ಇದೆ, 4n ರೂಲ್ಸನ್ನು ಒಬೆ ಮಾಡ್ತಾ ಇದೆ. ಸೊ ಅಲ್ಲಿಗೆ ಇದೇನಕ್ಕೆ ಬರುತ್ತೆ, ಸೈಕ್ಲಿಕ್ಕು, ಡಿಲೋಕಲೈಸೇಷನು, ಪ್ಲೇನರ್ ಆಯಿತು. ಮತ್ತು ಏನು 4n ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರೋದ್ರಿಂದ ಇದು ಯಾವುದು, ಆಂಟಿ ಆರೋಮ್ಯಾಟಿಕ್. ಸೊ ನೆಕ್ಸ್ಟ್ ನೋಡೋಣ ಒಂದೊಂದಾಗಿ ಮಾಲಿಕ್ಯೂಲ್ಸ್ ತೊಗೊಂಡೋಗೋಣ. ಸೈಕ್ಲೋಪ್ರೊಪೀನ್. ಸೊ ಪ್ರೊಪೀನಲ್ಲಿ ಏನು ಇಂಡಿಕೇಟ್ ಮಾಡ್ತಾ ಇದೆ, ಎಷ್ಟು ಕಾರ್ಬನ್ ಇದೆ, 3 ಕಾರ್ಬನ್ ಇದೆ. ಏನು ಇಂಡಿಕೇಟ್ ಮಾಡ್ತಾ ಇದೆ, 1 ಡಬಲ್ ಬಾಂಡ್ ಇದೆ. ಸೊ 1 ಡಬಲ್ ಬಾಂಡ್ ಅಂತಂದರೆ ಅಲ್ಲಿಗೆ ಎಷ್ಟು ಪೈ 1 ಪೈ ಬಾಂಡ್ ಪ್ರೆಸೆಂಟ್ ಇರುತ್ತೆ ಅಲ್ವಾ. 1 ಪೈ ಬಾಂಡ್ ಅಂತಂದರೆ ಅಲ್ಲಿಗೆ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, 2 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇಷ್ಟು ಡೀಟೇಲು ನಮ್ಗೆ ಇದರಿಂದ ಗೊತ್ತಾಯಿತು. ಸೊ ನೆಕ್ಸ್ಟ್ ಹೋಗೋದಾದರೆ ಫಸ್ಟ್ ಆಫ್ ಆಲ್ ಇದೇನಾಗಿರಬೇಕು, ಸೈಕ್ಲಿಕ್. ಹೌದು, ಸೈಕ್ಲಿಕ್ ಆಗಿದೆ ಅಲ್ವಾ. ಫಸ್ಟ್ ಒನ್ನು ಸೈಕ್ಲಿಕ್ ಆಗಿದೆ. ಸೆಕೆಂಡ್ ಒನ್ ಏನು, ಡಿಲೋಕಲೈಸೇಷನ್. ಎಲೆಕ್ಟ್ರಾನ್ ಏನಾಗಿರಬೇಕು, ಡಿಲೋಕಲೈಸೇಷನ್ ಆಗ್ತಾ ಇರಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ sp3 ಪ್ರೆಸೆಂಟ್ ಇರೋದ್ರಿಂದ ಏನಾಗ್ತದೆ, ಡಿಲೋಕಲೈಸೇಷನ್ ಆಗ್ತದೆ. ಅಂದರೆ ಇನ್ನೊಂದು ಏನು ಹೇಳ್ಬೋದು ಅಂತಂದರೆ ನಾವು ಕಾಂಜುಗೇಟೆಡ್ ಸಿಸ್ಟಮ್ ಪ್ರೆಸೆಂಟ್ ಇಲ್ಲ, ಇಲ್ಲಿ ಕಾಂಜುಗೇಟೆಡ್ ಸಿಸ್ಟಮ್ ಪ್ರೆಸೆಂಟ್ ಇಲ್ಲ. ಸೊ ಕಾಂಜುಗೇಟೆಡ್ ಏನಾಗಿದೆ, ಇಲ್ಲಿ ಆಬ್ಸೆಂಟ್ ಇದೆ. ಡಿಲೋಕಲೈಸೇಷನು ಆಬ್ಸೆಂಟ್ ಇದೆ. ಸೊ ಥರ್ಡ್ ಕ್ರೈಟರಿಯಾ ಏನು, ಪ್ಲೇನರು. ಸೊ ಇದು ಪ್ಲೇನರ್ ಆಗಿದೆ, ಸೊ ಫೋರ್ತ್ ಒನ್ ಏನು, 4n + 2 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರಬೇಕು. 4n + 2 ಎಲೆಕ್ಟ್ರಾನ್ಸ್ ಏನಾಗಿರಬೇಕು, ಪ್ರೆಸೆಂಟ್ ಇರಬೇಕು. ಸೊ ನಾನು ಇವಾಗ n = 0 ತೊಗೊಂಡ್ರೆ, ಸೊ ಸಿಸ್ಟಮಲ್ಲಿ ಎಷ್ಟಿದೆ, 2 ಪೈ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಸೊ n = 0 ತೊಗೊಂಡ್ರೆ ಏನಾಗುತ್ತೆ, 2 ಪೈ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಸೊ ನೋಡಿ, ಅಕ್ಕಲ್ ರೂಲ್ ಒಬೆ ಆಗ್ತಾ ಇದೆ. ಓಕೆ, ಪ್ಲೇನರ್ ಇದೆ, ಸೈಕ್ಲಿಕ್ ಇದೆ. ಬಟ್ ಏನಾಗ್ತಾ ಇದೆ, ಎಲ್ಲ ಕ್ರೈಟರಿಯನು ಸಹ ಪ್ರೆಸೆಂಟ್ ಇದ್ದರೆ ಮಾತ್ರ ಅದು ಆರೋಮ್ಯಾಟಿಕ್ ಆಗುತ್ತೆ. ಇಲ್ಲಿ ಡಿಲೋಕಲೈಸೇಷನ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇಲ್ಲ, sp3 ಪ್ರೆಸೆಂಟ್ ಇದೆ. ಸೊ sp3 ಪ್ರೆಸೆಂಟ್ ಇದ್ದರೆ, ಓಕೆ, sp3 ಪ್ರೆಸೆಂಟ್ ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು, ಯಾವುದಕ್ಕೆ ಬರುತ್ತೆ ಇದು, ಅಂಡ್ರಲ್ಲಿ ಯಾವುದಕ್ಕೆ ಬರುತ್ತೆ ಇದು, ಸೊ ಇದು ನಾನ್ ಆರೋಮ್ಯಾಟಿಕ್. ಇದು ಯಾವುದು, ನಾನ್ ಆರೋಮ್ಯಾಟಿಕ್. ಓಕೆ, ನಾನ್ ಆರೋಮ್ಯಾಟಿಕ್. ಒಂದು sp3 ಇದ್ರೆ ಅದು ನಾನ್ ಆರೋಮ್ಯಾಟಿಕ್ಗೆ ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನಾವು ಸೈಕ್ಲೋಪ್ರೊಪಿನೈಲ್ ಕೇಟಯಾನ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ sp3 ಇರೋದನ್ನು ಏನಾಗಿ ಕನ್ವರ್ಷನ್ ಮಾಡಬೇಕು, sp2 ಆಗಿ ಕನ್ವರ್ಷನ್ ಮಾಡಬೇಕು. ಸೊ 2 ಟೈಪ್ಸ್ ಆಗಿ ಕನ್ವರ್ಷನ್ ಮಾಡ್ಬೋದು. ಒಂದು ಕೇಟಯಾನೋ ಅಥವಾ ಆನಯನ್ ಆಗಿ ಕನ್ವರ್ಷನ್ ಆಗುತ್ತೆ. ಅಂದರೆ ಕಾರ್ಬೋಕೇಟಯನ್ ಆಗಿ ಕಾರ್ಬನ್ ಅಥವಾ ಕಾರ್ಬನಿಯನ್ ಆಗಿ ಏನು ಮಾಡಬೇಕು, ಕನ್ವರ್ಷನ್ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟು ಯಾವ್ದು ತೊಗೊತಾ ಇದ್ದೀನಿ, ಕೇಟಯಾನ್ ಆಗಿ ಕನ್ವರ್ಷನ್ ಮಾಡಿದಾಗ ಸೊ ಏನಾಗುತ್ತೆ ಅಂತಂದರೆ ಇಲ್ಲಿ sp2 ಬಂತು. ಓಕೆ, sp2 ಬಂತು. ಫಸ್ಟ್ ಆಫ್ ಆಲ್ ಏನಾಯಿತು, ಸೈಕ್ಲಿಕ್ ಆಯಿತು. ಇವಾಗ ಏನಾಯಿತು, ಡಿಲೋಕಲೈಸೇಷನ್ ನೋಡಿ. ಈ ಡಬಲ್ ಬಾಂಡ್ ಏನಾಗುತ್ತೆ, ಇಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಂಗೆ ಸೊ ಇಲ್ಲೇನಾಗುತ್ತೆ, ಇಲ್ಲಿಗೆ ಪಾಸಿಟಿವ್ ಬರುತ್ತೆ, ಇಲ್ಲಿ ಪಾಸಿಟಿವ್ ರಿಮೂವ್ ಆಗುತ್ತೆ, ಇಲ್ಲಿ ಪಾಸಿಟಿವ್
ಬರುತ್ತೆ ನಮಗೆ. ಓಕೆ, ಸೊ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಪಾಸಿಟಿವ್ ಏನಾಗ್ತಾ ಇದೆ, ಇಲ್ಲಿ ಡಿಲೋಕಲೈಸೇಷನ್ ಆಗ್ತಾ ಇದೆ. ಅದ್ರ ಜೊತೆಗೆ ಪೈ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಇಲ್ಲಿ ಡಿಲೋಕಲೈಸೇಷನ್ ಆಗ್ತಾ ಇದೆ. ಓಕೆ, ಪ್ಲೇನರ್ ಸ್ಟ್ರಕ್ಚರ್ ಇದೆ ಇದು. ಓಕೆ, ನೆಕ್ಸ್ಟ್ 4n+2 ರೂಲ್. ಸೊ ಇಲ್ಲಿ ಎಲೆಕ್ಟ್ರಾನ್ ಏನು ಇನ್ಕ್ರೀಸ್ ಆಗಿಲ್ಲ, ಪೈ ಎಲೆಕ್ಟ್ರಾನ್ 2 ಪೈ ಎಲೆಕ್ಟ್ರಾನ್ಸೇ ಇದೆ. ಸೊ 4n+2 ರೂಲ್ ಏನಾಗ್ತಾ ಇದೆ, ಇದು ಒಬೆ ಆಗ್ತಾ ಇದೆ. ಸೊ ಆಲ್ 4 ಕ್ರೈಟೇರಿಯನೂ ಸಹ ಬರ್ತಾ ಇರೋದ್ರಿಂದ ಇದು ಏನಾಗುತ್ತೆ, ಇದು ಆರೋಮ್ಯಾಟಿಕ್ ಆಗುತ್ತೆ. ಏನಾಗುತ್ತೆ, ಆರೋಮ್ಯಾಟಿಕ್ ಆಗುತ್ತೆ. ಯಾವುದು, ಸೈಕ್ಲೋಪ್ರೊಪಿನೈಲ್ ಕೇಟಯಾನ್. ಸೊ ನೆಕ್ಸ್ಟ್ ಹೋಗೋಣ, ಸೈಕ್ಲೋಪ್ರೊಪಿನೈಲ್ ಆ್ಯನಿಯಾನ್ ತೊಗೊಳ್ಳೋಣ ನಾವು. ಓಕೆ, ಸೊ ಆ್ಯನಿಯನ್ ತೊಗೊಂಡ್ರೆ ಒಂದು ಸೈಕ್ಲಿಕ್, ಹೌದು ಇದು ಸೈಕ್ಲಿಕ್ ಆಗಿದೆ. ಡಿಲೋಕಲೈಸೇಷನ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ನೋಡಿ, ಡಿಲೋಕಲೈಸೇಷನ್ ಆಗ್ತಾ ಇದೆ ಇಲ್ಲಿ. ಸೊ ನೋಡಿ, ಈ ನೆಗೆಟಿವ್ ಚಾರ್ಜ್ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ, 2 ಎಲೆಕ್ಟ್ರಾನ್ ಪ್ರೆಸೆಂಟ್ ಇದೆ. ಸೊ ಈ ಶಿಫ್ಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಇಲ್ಲಿಗೆ ಬರ್ತಾ ಇದೆ. ಈ ನೆಗೆಟಿವ್ ಚಾರ್ಜ್ ಹೋಗುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಅಂದರೆ ನೆಗೆಟಿವ್ ಚಾರ್ಜ್ ಏನಾಗ್ತಾ ಇದೆ, ಇಲ್ಲಿ ಡಿಲೋಕಲೈಸೇಷನ್ ಆಗ್ತಾ ಇದೆ. ಅದ್ರ ಜೊತೆಗೆ ಏನಾಗ್ತಾ ಇದೆ ನೋಡಿ, ಈ ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇತ್ತಲ್ಲ, ಅದು ಸಹ ಏನಾಗ್ತಾ ಇದೆ, ಇಲ್ಲಿ ಡಿಲೋಕಲೈಸೇಷನ್ ಆಗ್ತಾ ಇದೆ. ಸೊ ಸೆಕೆಂಡ್ ಕ್ರೈಟೇರಿಯನೂ ಆಯಿತು. ಥರ್ಡ್ ಒನ್ ಏನು, ಪ್ಲೇನರ್. ಇದು ಪ್ಲೇನರ್ ಇನ್ ನೇಚರ್. ಇದರಲ್ಲೂ ನೋಡಿ sp2 ಇದೆ, ಪ್ಲೇನರ್ ಇನ್ ನೇಚರ್ ಆಯಿತು. ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನು, 4n+2 ಪೈ ಎಲೆಕ್ಟ್ರಾನ್ಸ್ ಏನಾಗಿರಬೇಕು, ಪ್ರೆಸೆಂಟ್ ಇರಬೇಕು. ಈ ಸಿಸ್ಟಮಲ್ಲಿ ಏನಾಗ್ತಾ ಇದೆ ಅಂತಂದರೆ ಆಲ್ರೆಡಿ 2 ಇದೆ. ಈ ನೆಗೆಟಿವ್ ಚಾರ್ಜ್ ಅಂತಂದರೆ ಏನು, 2 ಎಲೆಕ್ಟ್ರಾನ್ ಅಂತ 4 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆ. ಸೊ ಇದನ್ನು ತೊಗೊಳ್ಳೋದಾದರೆ ಇವಾಗ ಏನಾಗುತ್ತೆ ನೋಡಿ, 4 × 1 ಮಾಡಿದ್ರೆ, ಸೊ ಇಲ್ಲಿ +2 ಇದೆ ಅಲ್ವಾ. ಸೊ +2 ಇರೋದ್ರಿಂದ ಏನಾಗ್ತಾ ಇದೆ ಇದು, ಸೊ 4n+2 ಏನಾಗ್ತಾ ಇದೆ, ರೂಲ್ಸು ಅಪ್ಲೈ ಆಗ್ತಾ ಇಲ್ಲ. ಬಟ್ ಏನು ಅಪ್ಲೈ ಆಗ್ತಾ ಇದೆ, 4n ರೂಲ್ ಏನಾಗ್ತಾ ಇದೆ, ಅಪ್ಲೈ ಆಗ್ತಾ ಇದೆ ಅಲ್ವಾ. ಸೊ 4 × 1 ಮಾಡಿದ್ರೆ ನನಗೆ 4 ಪೈ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಸೊ ಅಲ್ಲಿಗೆ ಯಾವುದಾಗುತ್ತೆ ಇದು, ಸೊ 4n ರೂಲ್ ಒಬೆ ಆದರೆ, ಸೊ ಆಲ್ ದ 3 ಕ್ರೈಟೇರಿಯಾ ಸೇಮ್ ಇರುತ್ತೆ. ಸೈಕ್ಲಿಕ್ ಇರುತ್ತೆ, ಡಿಲೋಕಲೈಸೇಷನ್, ಪ್ಲೇನರ್ ಇರುತ್ತೆ. ಲಾಸ್ಟ್ ಒನ್ ಮಾತ್ರ 4n ಎಲೆಕ್ಟ್ರಾನ್ ಪ್ರೆಸೆಂಟ್ ಆದರೆ ಅದನ್ನೇನಂತ ಕರಿತೀವಿ ನಾವು, ಆಂಟಿ ಆರೋಮ್ಯಾಟಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆಂಟಿ ಆರೋಮ್ಯಾಟಿಕ್. ಓಕೆ, ಸೊ ಅಲ್ಲಿಗೆ ಸೈಕ್ಲೋಪ್ರೊಪಿನೈಲ್ ಆ್ಯನಿಯನ್ ಏನಾಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಸೈಕ್ಲೋಪ್ರೊಪಿನೈಲ್ ಕೇಟಯಾನ್ ಏನಾಗುತ್ತೆ, ಆರೋಮ್ಯಾಟಿಕ್ ಆಗುತ್ತೆ. ಅದೇ ಸೈಕ್ಲೋಪ್ರೊಪಿನ್ ತೊಗೊಂಡ್ರೆ ಏನಾಗುತ್ತೆ, ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಸೈಕ್ಲೋಪೆಂಟಾಡೈನ್. ಪೆಂಟ ಏನು ಇಂಡಿಕೇಟ್ ಮಾಡ್ತಾ ಇದೆ, ಎಷ್ಟು ಕಾರ್ಬನ್ ಇದೆ, 5 ಕಾರ್ಬನ್ ಇದೆ. ಡೈನ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ಎಷ್ಟು ಡಬಲ್ ಬಾಂಡ್ ಇದೆ, 2 ಡಬಲ್ ಬಾಂಡ್ ಇದೆ. 2 ಡಬಲ್ ಬಾಂಡ್ ಇದೆ ಅಂತಂದರೆ ಅಲ್ಲಿಗೆ 2 ಪೈ ಬಾಂಡ್ ಪ್ರೆಸೆಂಟ್ ಇದೆ. 2 ಪೈ ಬಾಂಡ್ ಪ್ರೆಸೆಂಟ್ ಇದೆ ಅಂದರೆ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇರುತ್ತೆ, 4 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, 4 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಇವಾಗ ಹೋಗೋಣ ನಾವು. ಫಸ್ಟ್ ಆಫ್ ಆಲ್ ಏನಿರಬೇಕು ಕ್ರೈಟೇರಿಯಾ, ಸೈಕ್ಲಿಕ್, ಹೌದು. ಕಾಂಪೌಂಡ್ ಏನಾಗಿರುತ್ತೆ, ಸೈಕ್ಲೋಪೆಂಟಾಡೈನ್. ಸೈಕ್ಲೋ ಅಂತ ಅದೇ ಇಂಡಿಕೇಟ್ ಮಾಡ್ತಾ ಇದೆ ಅಲ್ವಾ, ಸೈಕ್ಲಿಕ್ ಇದೆ. ಸೊ ಸೆಕೆಂಡ್ ಏನು, ಡಿಲೋಕಲೈಸೇಷನ್ ಆಗ್ತಾ ಇದೆ. ಕಾಂಜುಗೇಟೆಡ್ ಸಿಸ್ಟಮ್ ಏನಾಗ್ತಾ ಇದೆ, ಇಲ್ಲಿ ಆಬ್ಸೆಂಟ್ ಇದೆ. ಕಾಂಜುಗೇಟೆಡ್ ಸಿಸ್ಟಮ್ ಏನಾಗ್ತಾ ಇದೆ, ಇಲ್ಲಿ ಆಬ್ಸೆಂಟ್ ಇದೆ. ಅದ್ರ ಜೊತೆಗೆ ಏನಾಗಿದೆ, ಇಲ್ಲಿ sp3 ಪ್ರೆಸೆಂಟ್ ಇದೆ. ಸೊ sp3 ಪ್ರೆಸೆಂಟ್ ಇರಬಾರ್ದು. ಏನಾಗಿರಬೇಕು, ಆರೋಮ್ಯಾಟಿಕ್ಗೆ sp2 ಹೈಬ್ರಿಡೈಸೇಷನ್ ಇರಬೇಕು, ಆರ್ ಏನಾಗಿರಬೇಕು, sp ಹೈಬ್ರಿಡೈಸೇಷನ್ ಆಗಿರಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ಏನು, 4n+2 ಪೈ ಎಲೆಕ್ಟ್ರಾನ್ಸ್ ಏನಾಗಿರಬೇಕು, ಪ್ರೆಸೆಂಟ್ ಇರಬೇಕು. ಇಲ್ಲಿ ಏನು ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 4 ಪೈ ಎಲೆಕ್ಟ್ರಾನ್ಸ್ ಇದೆ. ಓಕೆ, 4 ಪೈ ಎಲೆಕ್ಟ್ರಾನ್ಸ್ ಇದ್ದಾಗ ಇವಾಗ 0 ಹಾಕ್ಕೊಂಡ್ರೆ ಏನಾಗುತ್ತೆ, 2 ಬರುತ್ತೆ. 1 ಹಾಕ್ಕೊಂಡ್ರೆ ಏನಾಗುತ್ತೆ, ನನಗೆ 6 ಆಗೋಗುತ್ತೆ. 2 ಹಾಕ್ಕೊಂಡ್ರೆ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅಲ್ಲಿಗೆ 4 ಪೈ ಎಲೆಕ್ಟ್ರಾನ್ಸ್ ಬರೋದೇ ಇಲ್ಲ ನನಗೆ. ಅದೇ ನಾನು ಏನಾಗುತ್ತೆ, 4n ರೂಲ್ ಹಾಕ್ಕೊಂಡಾಗ ಏನಾಗುತ್ತೆ, ಸೊ ಇಲ್ಲಿ 4n ರೂಲ್ ಏನಾಗ್ತಾ ಇದೆ, ಅಪ್ಲೈ ಆಗ್ತಾ ಇದೆ. ಅಂದರೆ 4 × 1 ಮಾಡಿದಾಗ ಏನಾಗ್ತಾ ಇದೆ, ನನಗೆ 4 ಪೈ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಹಾಗಾದರೆ ಇದು ಆಂಟಿ ಆರೋಮ್ಯಾಟಿಕಾ, ಇಲ್ಲ, ಇದು ಆಂಟಿ ಆರೋಮ್ಯಾಟಿಕ್ ಆಗೋದಿಲ್ಲ. ಯಾಕೆ ಅಂತಂದರೆ ಆಂಟಿ ಆರೋಮ್ಯಾಟಿಕಲ್ಲಿ ಇನ್ನೊಂದು ಕಂಡೀಷನ್ ಇದೆ. ಏನು ಅಂತಂದರೆ sp2 ಅಥವಾ sp ಹೈಬ್ರಿಡೈಸೇಷನ್ ಇರಬೇಕು, ಕಾಂಜುಗೇಟೆಡ್ ಸಿಸ್ಟಮ್ ಇರಬೇಕು. ಅಂದರೆ ಡಿಲೋಕಲೈಸೇಷನ್ ಆಗ್ತಾ ಇರಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ sp3 ಹೈಬ್ರಿಡೈಸೇಷನ್ ಬಂದಿದೆ. ಸೊ ಇದೇನಾಗುತ್ತೆ ಅಂತಂದರೆ ನಾನ್ ಆರೋಮ್ಯಾಟಿಕ್. ಏನಾಗುತ್ತೆ, ಇದು ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ಸೈಕ್ಲೋಪೆಂಟಾಡೈನ್ ಏನು, ನಾನ್ ಆರೋಮ್ಯಾಟಿಕ್. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಏನು, ಸೈಕ್ಲೋಪೆಂಟಾಡೈನೈಲ್ ಕೇಟಯಾನ್. ಸೊ ಇಲ್ಲಿ 2 ಚಾನ್ಸಸ್ ಇದೆ. ಸೊ ನಾವೇನು ಮಾಡೋಕ್ಕೆ, ಇದನ್ನು ಡಿಲೋಕಲೈಸೇಷನ್ ಮಾಡೋದಕ್ಕೆ ಒಂದು ಕೇಟಯನ್ ಇಂಟ್ರೊಡ್ಯೂಸ್ ಮಾಡೋದು ಅಥವಾ ಆ್ಯನೈನ್ ಇಂಟ್ರೊಡ್ಯೂಸ್ ಮಾಡೋದು. ಸೊ ಕೇಟಯನ್ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಆ್ಯನೈನ್ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ ನೋಡೋಣ. ಸೊ ಸೈಕ್ಲೋಪೆಂಟಾಡೈನ್ ಕೇಟಯನ್. ಸೊ ಸೈಕ್ಲೋಪೆಂಟಾಡೈನ್ ಏನಾಗಿ ಕನ್ವರ್ಷನ್ ಮಾಡ್ತಾ ಇದ್ದೀವಿ, ಡೈನೈಲ್ ಕೇಟಯನ್ ಆಗಿ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಸೊ ಪಾಸಿಟಿವ್ ಬಂತು, ಅಲ್ಲಿಗೆ ಇದೇನಾಯಿತು, sp2 ಆಯಿತು. ಫಸ್ಟ್ ಕ್ರೈಟೇರಿಯಾ ಏನು, ಸೈಕ್ಲಿಕ್, ಹೌದು ಸೈಕ್ಲಿಕ್ ಆಗಿದೆ. ಸೆಕೆಂಡ್ ಅವನೇನು, ಕಾಂಜುಗೇಟೆಡ್ ಸಿಸ್ಟಮ್, ಡಿಲೋಕಲೈಸೇಷನ್ ಎಲೆಕ್ಟ್ರಾನ್, ಇದು ಕಾಂಜುಗೇಟೆಡ್ ಸಿಸ್ಟಮ್ ಆಯಿತು.
ಗೊತ್ತಾಯಿತು ಇವಾಗ ಅಲ್ವಾ. ನೆಕ್ಸ್ಟ್ ಏನು ಡಿಲೋಕಲೈಸೇಷನ್ ನೋಡಿ ಹೆಂಗಾಗ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಸೊ ಈ ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ. ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಎಲೆಕ್ಟ್ರಾನ್ ಯಾವ ಕಡೆ ಮೂವ್ ಆಗುತ್ತೆ, ರೈಟ್ ಸೈಡ್ಗೆ ಮೂವ್ ಆಗುತ್ತೆ. ಅವಾಗ ಇದಕ್ಕೇನಾಗುತ್ತೆ, ಇಲ್ಲಿ ಪಾಸಿಟಿವ್ ಬರುತ್ತೆ, ಇಲ್ಲೇನಾಗುತ್ತೆ, ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ. ಸೊ ಏನಾಗ್ತಾ ಇದೆ ಅಂತಂದರೆ ಪಾಸಿಟಿವ್ ಚಾರ್ಜ್ ಡಿಲೋಕಲೈಸೇಷನ್ ಆಗ್ತಾ ಇದೆ, ಅದ್ರ ಜೊತೆಗೆ ಪೈ ಎಲೆಕ್ಟ್ರಾನು ಸಹ ಏನಾಗ್ತಾ ಇದೆ, ಇಲ್ಲಿ ಡಿಲೋಕಲೈಸೇಷನ್ ಆಗ್ತಾ ಇದೆ. ಸಿಸ್ಟಮ್ ಏನಾಗಿದೆ, ಕಾಂಜುಗೇಟೆಡ್ ಆಗ್ತಾ ಇದೆ ಇವಾಗ ಸಿಸ್ಟಮು. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಏನೋ ಪ್ಲೇನರ್, ಇದು ಪ್ಲೇನರ್ ಆಗಿದೆ. ಓಕೆ, ಜಿಯೋಮೆಟ್ರಿ ಏನಾಗಿದೆ, ಪ್ಲೇನರ್ ಆಗಿದೆ. ಸೊ ನೆಕ್ಸ್ಟ್ ಏನು 4n ಪ್ಲಸ್ 2π ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರಬೇಕು. ಇಲ್ಲೇನಾಗ್ತಾ ಇದೆ ಅಂತಂದರೆ ಪಾಸಿಟಿವ್ ಅಂತಂದರೆ ಎಲೆಕ್ಟ್ರಾನ್ಸ್ ಏನು ಎಕ್ಸ್ಟ್ರಾ ಆಗಲ್ಲ, 4π ಎಲೆಕ್ಟ್ರಾನ್ಸೇ ಪ್ರೆಸೆಂಟ್ ಇದೆ. ಸೊ 4π ಎಲೆಕ್ಟ್ರಾನ್ಸೇ ಪ್ರೆಸೆಂಟ್ ಇರೋದ್ರಿಂದ ಏನಾಗುತ್ತೆ, 4n ಎಲೆಕ್ಟ್ರಾನ್ ಬರುತ್ತೆ. ಇಲ್ಲಿ 4n ರೂಲ್ಗೆ ಏನಾಗುತ್ತೆ, ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಪ್ಲೇನರ್ ಇದೆ, ಡಿಲೋಕಲೈಸೇಷನ್ ಇದೆ, ಸೈಕ್ಲಿಕ್ ಇದೆ. ಸೊ ಅದ್ರ ಜೊತೆಗೆ 4n ಎಲೆಕ್ಟ್ರಾನ್ ಇದೆ ಅಂತಂದರೆ ಅಲ್ಲಿಗೆ ಸೈಕ್ಲೋಪೆಂಟಾಡೈನೈಲ್ ಕೇಟಯಾನ್ ಏನಾಗುತ್ತೆ ನಮಗೆ, ಇದು ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಏನಾಗುತ್ತೆ, ಆಂಟಿ ಆರೋಮ್ಯಾಟಿಕ್ ನೇಚರ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಸೈಕ್ಲೋಪೆಂಟಾಡೈನೈಲ್ ಆನಿಯನ್. ಇವಾಗ ಆನಿಯನ್ ಆಗಿ ಕನ್ವರ್ಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನು ಸೈಕ್ಲಿಕ್, ಹೌದು ಸೈಕ್ಲಿಕ್ ಆಗಿದೆ. ಸೆಕೆಂಡ್ ಏನು ಡಿಲೋಕಲೈಸೇಷನ್. ಸೊ ಇಲ್ಲೇನಾಗ್ತಾ ಇದೆ ನೋಡಿ, ನೆಗೆಟಿವ್ ಚಾರ್ಜ್ ಇಲ್ಲಿ ಶಿಫ್ಟ್ ಆದರೆ, ನೆಗೆಟಿವ್ ಅಂತಂದರೆ ಎಷ್ಟು ಎಲೆಕ್ಟ್ರಾನ್ ಇದೆ, ಇಲ್ಲಿ 2 ಎಲೆಕ್ಟ್ರಾನ್ ಇದೆ. ಸೊ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದ್ದಂಗೆ ಡಬಲ್ ಬಾಂಡ್ ಏನಾಗುತ್ತೆ ನೋಡಿ, ಇಲ್ಲಿ ಶಿಫ್ಟ್ ಆಗುತ್ತೆ, ಇಲ್ಲಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಏನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಡಿಲೋಕಲೈಸೇಷನ್ ಆಗೋದ್ರ ಜೊತೆಗೆ ಪೈ ಎಲೆಕ್ಟ್ರಾನು ಏನಾಗ್ತಾ ಇದೆ, ಇಲ್ಲಿ ಡಿಲೋಕಲೈಸೇಷನ್ ಆಗ್ತಾ ಇದೆ. ಸೊ ಸೆಕೆಂಡ್ ಕಂಡೀಷನ್ ಏನಾಗ್ತಾ ಇದೆ, ಇಲ್ಲಿ ಅಪ್ಲೈ ಆಗ್ತಾ ಇದೆ. ಸೊ ಕಾಂಜುಗೇಟೆಡ್ ಸಿಸ್ಟಮ್. ಥರ್ಡ್ ಒನ್ ಏನು ಪ್ಲೇನರ್, ಇದು ಪ್ಲೇನರ್ ಇನ್ ನೇಚರ್ ಇದು. ಸೊ ಫೋರ್ತ್ ಒನ್ ಏನು 4n ಪ್ಲಸ್ ಎಷ್ಟು ಪೈ ಎಲೆಕ್ಟ್ರಾನ್ ಇರಬೇಕು, 4n ಪ್ಲಸ್ 2π ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ 4π ಎಲೆಕ್ಟ್ರಾನ್ ಜೊತೆಗೆ ಇದು ಸೇರ್ಕೊಳ್ತಾ ಇದೆ ಅಲ್ವಾ, ಇದು ಸಹ ಡಬಲ್ ಬಾಂಡಲ್ಲಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ 6π ಎಲೆಕ್ಟ್ರಾನ್ಸ್ ಏನಾಗಿದೆ ಪ್ರೆಸೆಂಟ್ ಇದೆ ಸಿಸ್ಟಮಲ್ಲಿ. 6π ಎಲೆಕ್ಟ್ರಾನ್ಸ್ ಅಂತಂದರೆ n ಇಟ್ ಇಸ್ ಈಕ್ವಲ್ ಟು 1 ತೊಗೊಂಡಾಗ ಏನಾಗುತ್ತೆ ನನಗೆ 4 + 2 ಆಗುತ್ತೆ, ಅಲ್ಲಿಗೆ ಇದು 6 ಆಗುತ್ತೆ. ಇದು 6π ಎಲೆಕ್ಟ್ರಾನ್ಸ್ ಅಂತಂದರೆ ಇದು ಏನಾಗ್ತಾ ಇದೆ, ಸಿಸ್ಟಮ್ ಏನಾಗ್ತಾ ಇದೆ 4n + 2 ಅಕ್ಕಲ್ ರೂಲ್ ಏನಾಗ್ತಾ ಇದೆ, ಒಬೆ ಆಗ್ತಾ ಇದೆ. ಸೊ ಎಲ್ಲ ಕ್ರೈಟರಿಯನ್ನು ಬರೋದ್ರಿಂದ ಏನಾಗುತ್ತೆ, ಇದು ಆರೋಮ್ಯಾಟಿಕ್ ಆಗುತ್ತೆ. ಏನಾಗುತ್ತೆ, ಆರೋಮ್ಯಾಟಿಕ್ ಆಗುತ್ತೆ. ಅಲ್ಲಿಗೆ ಸೈಕ್ಲೋಪೆಂಟಾಡೈನ್ ತೊಗೊಂಡಾಗ ಏನಾಗುತ್ತೆ, ನಾನ್ ಆರೋಮ್ಯಾಟಿಕ್ ಬರುತ್ತೆ. ಸೈಕ್ಲೋಪೆಂಟಾಡೈನೈಲ್ ಕೇಟಯನ್ ತೊಗೊಂಡಾಗ ಏನಾಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಸೈಕ್ಲೋಪೆಂಟಾಡೈನೈಲ್ ಆಯನೈನ್ ತೊಗೊಂಡಾಗ ಏನಾಗುತ್ತೆ, ಅದು ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಸೈಕ್ಲೋಬ್ಯೂಟಾಡೈನ್. ಸೊ ಇದನ್ನು ತೊಗೊಂಡಾಗ ಫಸ್ಟ್ ಏನು ಸೈಕ್ಲಿಕ್, ಹೌದು ಸೈಕ್ಲಿಕ್ ಆಗೇ ಇದೆ ಅಲ್ವಾ. ಸೆಕೆಂಡ್ ಏನು ಡಿಲೋಕಲೈಸೇಷನ್. ಸೊ ಇಲ್ಲೇನಾಗ್ತದೆ, ಡಿಲೋಕಲೈಸೇಷನ್ ಆಗ್ಬೋದು ಅಲ್ವಾ. ಸೊ ಡಿಲೋಕಲೈಸೇಷನ್ ಏನಾಗಿದೆ, ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಹೋಗೋಣ ಥರ್ಡ್ ಒನ್ ಏನು ಪ್ಲೇನರ್. ಸೊ ಇದೇನೋ ಪ್ಲೇನರ್ ಇನ್ ನೇಚರ್ ಇದೆ. ಸೊ ಫೋರ್ತ್ ಒನ್ ಏನಂತಂದರೆ, ಓಕೆ, ಫೋರ್ತ್ ಒನ್ ಎಷ್ಟು ಎಲೆಕ್ಟ್ರಾನ್ ಇರಬೇಕು, 4n + 2π ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರಬೇಕು. ಈ ಸಿಸ್ಟಮಲ್ಲಿ ಏನಾಗಿದೆ, 2 ಡಬಲ್ ಬಾಂಡ್ ಇದೆ ಅಲ್ವಾ. 2 ಡಬಲ್ ಬಾಂಡ್ ಅಂದರೆ ಅಲ್ಲಿಗೆ 2π ಬಾಂಡ್ ಪ್ರೆಸೆಂಟ್ ಇದೆ. 2π ಬಾಂಡ್ ಅಂತಂದರೆ 4π ಎಲೆಕ್ಟ್ರಾನ್ಸ್ ಏನಾಗಿದೆ ಪ್ರೆಸೆಂಟ್ ಇದೆ. ಸೊ 4π ಎಲೆಕ್ಟ್ರಾನ್ಸ್ ಇರೋದ್ರಿಂದ ಏನಾಗುತ್ತೆ, 4n + 2π ಅಂದರೆ ಆ ರೂಲನ್ನ ಅಕ್ಕಲ್ ರೂಲ್ನ ಏನಾಗುತ್ತೆ, ಇದು ಒಬೆ ಮಾಡೋದಿಲ್ಲ. ಅದ್ರ ಬದಲು ಏನಾಗುತ್ತೆ, 4n ರೂಲ್ನ ಏನು ಮಾಡುತ್ತೆ, ಇದು ಒಬೆ ಆಗುತ್ತೆ. ಸೊ 4 × 1 ಮಾಡಿದ್ರೆ ನನಗೆ ಎಷ್ಟು ಬರ್ತಾ ಇದೆ, 4π ಎಲೆಕ್ಟ್ರಾನ್ಸು ಅದು ಸಿಸ್ಟಮಲ್ಲಿರೋ ಎಲೆಕ್ಟ್ರಾನ್ಸ್ಗೆ ಈಕ್ವಲ್ ಆಗ್ತಾ ಇದೆ. ಸೊ ಅದಕ್ಕೆ ಸೈಕ್ಲಿಕ್ ಇದ್ದು, ಡಿಲೋಕಲೈಸೇಷನ್ ಇದ್ದು, ಪ್ಲೇನರ್ ಇದ್ದು 4n ಎಲೆಕ್ಟ್ರಾನ್ ಏನಾಗುತ್ತೆ, ಒಬೆ ಆದರೆ ಅಲ್ಲಿಗೆ ಇದೇನಾಗುತ್ತೆ, ಇದು ಯಾವುದು ಆಂಟಿ ಆರೋಮ್ಯಾಟಿಕ್. ಇದೇನಾಗುತ್ತೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ಸೈಕ್ಲೋಬ್ಯೂಟಾಡೈನ್ ಏನಾಯಿತು, ಆಂಟಿ ಆರೋಮ್ಯಾಟಿಕ್ ಆಯಿತು. ಸೊ ನೆಕ್ಸ್ಟ್ ಹೋಗೋಣ ಸೈಕ್ಲೋಎಪ್ಟಾಟ್ರೈನ್. ಎಪ್ಟಾ ಏನು ಇಂಡಿಕೇಟ್ ಮಾಡ್ತಾ ಇದೆ, 7 ಕಾರ್ಬನ್ ಇದೆ ಇದರಲ್ಲಿ. ಟ್ರೈನ್ ಏನು ಇಂಡಿಕೇಟ್ ಮಾಡ್ತಾ ಇದೆ, 3 ಡಬಲ್ ಬಾಂಡ್ ಇದೆ. 3 ಡಬಲ್ ಬಾಂಡ್ ಇದೆ ಅಂತಂದರೆ 3π ಬಾಂಡ್ ಇರುತ್ತೆ. 3π ಬಾಂಡ್ ಅಂತಂದರೆ ಅಲ್ಲಿಗೆ ಎಷ್ಟಾಯಿತು, 6π ಎಲೆಕ್ಟ್ರಾನ್ಸು ಪ್ರೆಸೆಂಟ್ ಇದೆ. ಓಕೆ, 6π ಎಲೆಕ್ಟ್ರಾನ್ಸು ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ನಾವು, ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಫಸ್ಟ್ ಸೈಕ್ಲಿಕ್. ಓಕೆ, ಸೊ ಫಸ್ಟ್ ಏನು ರೂಲು, ಸೈಕ್ಲಿಕ್ ಆಗಿರಬೇಕು, ಹೌದು ಇದು ಸೈಕ್ಲಿಕ್ ಆಗಿದೆ. ಸೆಕೆಂಡ್ ರೂಲ್ ಏನಂತ ಹೇಳುತ್ತೆ, ಅದು ಡಿಲೋಕಲೈಸೇಷನ್ ಇರಬೇಕು, ಕಾಂಜುಗೇಟೆಡ್ ಸಿಸ್ಟಮ್ ಇರಬೇಕು. ಬಟ್ ಇಲ್ಲಿ sp3 ಪ್ರೆಸೆಂಟ್ ಇದೆ. ಸೊ ಇದು ಕಾಂಜುಗೇಟೆಡ್ ಸಿಸ್ಟಮ್ ಆಗ್ತಾ ಇಲ್ಲ. ದ ಥರ್ಡ್ ಒನ್ ಪ್ಲೇನರ್, ಹೌದು ಈ ಸ್ಟ್ರಕ್ಚರು ಪ್ಲೇನರಲ್ಲಿದೆ. ಓಕೆ, ಸ್ಟ್ರಕ್ಚರ್ ಏನಾಗಿದೆ, ಪ್ಲೇನರಲ್ಲಿದೆ. ಜೊತೆಗೇನು 4n
ಓಕೆ +2 ರೂಲ್ಸನ್ನು ಏನು ಮಾಡ್ತಾ ಇದೆ ಒಬೆ ಆಗ್ತಾ ಇದೆ. ಅಂದರೆ ಅಕ್ಕಲ್ ರೂಲು ನಾವು ಒಬೆ ಆಗ್ತಾ ಇದೆ. ಯಾಕೆಂದರೆ 6 ಪೈ ಎಲೆಕ್ಟ್ರಾನ್ಸ್ ಇದೆ, 6 ಪೈ ಎಲೆಕ್ಟ್ರಾನ್ಸ್ ಇದೆ. ಸೊ 4 × 1 ಮಾಡಿದಾಗ ನನಗೇನಾಗುತ್ತೆ 6 ಪೈ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಅಲ್ಲಿಗೆ ಏನಾಗ್ತಾ ಇದೆ ಅಕ್ಕಲ್ ರೂಲ್ ಒಬೆ ಆಗ್ತಾ ಇದೆ. ಬಟ್ ಏನಾಗ್ತಾ ಇದೆ ಎಲ್ಲ ಕ್ರೈಟರಿಯಾ 4 ಕ್ರೈಟರಿಯಾನು ಬರಬೇಕು. ನಮಗೆ ಇಲ್ಲಿ ಡಿಲೋಕಲೈಸೇಷನ್ ಆಗ್ತಾ ಇಲ್ಲ, ಎಲೆಕ್ಟ್ರಾನ್ ಏನಾಗ್ತಾ ಇಲ್ಲ ಡಿಲೋಕಲೈಸೇಷನ್ ಆಗ್ತಾ ಇಲ್ಲ. ಸೊ ಅಲ್ಲಿಗೆ ಯಾವುದಕ್ಕೆ ಬರುತ್ತೆ ಇದು, ಯಾವುದಕ್ಕೆ ಬರುತ್ತೆ ಇದು? ಸೊ ದಿಸ್ ಈಸ್ ಆ್ಯಕ್ಚುಲಿ ನಾನ್ ಆರೋಮ್ಯಾಟಿಕ್. ಏನು ನಾನ್ ಆರೋಮ್ಯಾಟಿಕ್. ಒಂದು sp3 ಇದೆ ಅಂತಂದರೆ ಅಲ್ಲಿಗೆ ಏನಾಗುತ್ತೆ ನಾನ್ ಆರೋಮ್ಯಾಟಿಕ್ ಇನ್ ನೇಚರ್. ಸೊ ನೆಕ್ಸ್ಟ್ ಹೋಗೋಣ ಟ್ರೊಪಿಲಿಯಮ್. ವೆರಿ ವೆರಿ ಇಂಪಾರ್ಟೆಂಟ್. ಟ್ರೊಪಿಲಿಯಮ್ ಅಂತಂದರೆ ಏನಾಗುತ್ತೆ sp3 ಇರೋದನ್ನು sp2 ಆಗಿ ಕನ್ವರ್ಷನ್ ಮಾಡ್ತಾ ಇದ್ದೀವಿ, ಒಂದು ಪಾಸಿಟಿವ್ ಚಾರ್ಜ್ ಕೊಡ್ತಾ ಇದ್ದೀವಿ. ಸೊ ಅದನ್ನು ಟ್ರೊಪಿಲಿಯಮ್ ಅಂತ ಕರಿತೀವಿ ನಾವು, ಟ್ರೊಪಿಲಿಯಮ್ ಅಯಾನ್ ಅಂತ ಕರಿತೀವಿ. ಓಕೆ ಸೊ ಈ ಟ್ರೊಪಿಲಿಯಮ್ ಅಯಾನಲ್ಲಿ ಏನಾಗ್ತಾ ಇದೆ ಫಸ್ಟ್ ಸೈಕ್ಲಿಕ್ ಆಗೇ ಇತ್ತು, ಪ್ಲೇನಾರು ಇದು ಡಿಲೋಕಲೈಸೇಷನ್ ಆಗ್ತಾ ಇರಲಿಲ್ಲ. ಇವಾಗ ಏನಾಗ್ತಾ ಇದೆ ಡಿಲೋಕಲೈಸೇಷನ್ ಆಗ್ತಾ ಇದೆ. ಈ ಡಬಲ್ ಬಾಂಡ್ ನೋಡಿ ಇಲ್ಲಿ ಶಿಫ್ಟ್ ಆಗ್ತಾ ಇದ್ದಂಗೆ ಇಲ್ಲೇನಾಗುತ್ತೆ ಈ ಕಾರ್ಬನ್ ಲೂಸ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಹೊರಟೋಗ್ಬಿಡುತ್ತೆ ನಿಮಗೆ. ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಡಿಲೋಕಲೈಸೇಷನ್ ಆಗೋದ್ರ ಜೊತೆಗೆ ಏನಾಗ್ತಾ ಇದೆ ಈ ಪೈ ಎಲೆಕ್ಟ್ರಾನು ಸಹ ಡಿಲೋಕಲೈಸೇಷನ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಏನಾಗ್ತಾ ಇದೆ ಇಲ್ಲಿ ಏನು ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಇಲ್ಲ, 6 ಪೈ ಎಲೆಕ್ಟ್ರಾನ್ಸೇ ಪ್ರೆಸೆಂಟ್ ಇರೋದ್ರಿಂದ 4n+2 ರೂಲ್ ಏನಾಗ್ತಾ ಇದೆ ಅಕ್ಕಲ್ ರೂಲ್ ಏನಾಗ್ತಾ ಇದೆ ಇಲ್ಲಿ ಒಬೆ ಆಗ್ತಾ ಇದೆ. ಅಲ್ಲಿಗೆ ಯಾವುದು ಇದು ಟ್ರೊಪಿಲಿಯನ್ ಅಯಾನ್ ಏನಾಗುತ್ತೆ ಅಂತಂದರೆ ನಮಗೆ ಏನಕ್ಕೆ ಬರುತ್ತೆ ಆರೋಮ್ಯಾಟಿಕ್ಗೆ ಬರುತ್ತೆ. ಓಕೆ ಆರೋಮ್ಯಾಟಿಕ್ಗೆ ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ ಹೋದಾಗ ಏನಾಗುತ್ತೆ ಅಂತಂದರೆ ಫಸ್ಟ್ ಸೈಕ್ಲಿಕ್ ಇದೆ, ಡಿಲೋಕಲೈಸೇಷನ್ ಆಗ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಈ ಒಂದು ನೆಗೆಟಿವ್ ಚಾರ್ಜ್ ಅಂದರೆ 2 ಎಲೆಕ್ಟ್ರಾನು ಇಲ್ಲಿ ಶಿಫ್ಟ್ ಆಗ್ತಾ ಇದೆ. ಈ ಡಬಲ್ ಬಾಂಡ್ ಏನಾಗುತ್ತೆ ಈ ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಈ ನೆಗೆಟಿವ್ ಚಾರ್ಜ್ ಹೋಗುತ್ತೆ, ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಸೊ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ ನೆಗೆಟಿವ್ ಚಾರ್ಜ್ ಡಿಲೋಕಲೈಸೇಷನ್ ಆಗೋದ್ರ ಜೊತೆಗೆ ನಮ್ಮ ಪೈ ಎಲೆಕ್ಟ್ರಾನ್ ಏನಾಗ್ತಾ ಇದೆ ಇಲ್ಲಿ ಡಿಲೋಕಲೈಸೇಷನ್ ಆಗ್ತಾ ಇದೆ. ಈ ನೆಗೆಟಿವ್ ಚಾರ್ಜು ಓಕೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗೋದ್ರಿಂದ ಇದನ್ನು ಪೈ ಎಲೆಕ್ಟ್ರಾನ್ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಟೋಟಲಾಗಿ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ ಹಾಗಾದರೆ ಆಲ್ರೆಡಿ 6 ಇತ್ತು, 6+2 ಎಷ್ಟಾಗುತ್ತೆ 8 ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ 8 ಪೈ ಎಲೆಕ್ಟ್ರಾನ್ಸ್ ಆಗೋದ್ರಿಂದ ಒಂದು ಸೈಕ್ಲಿಕ್ ಆಗಿದೆ, ಡಿಲೋಕಲೈಸೇಷನ್ ಆಗ್ತಾ ಇದೆ, ಪ್ಲೇನರ್ ಇದೆ. ಬಟ್ ಆದರೆ 4n+2 ರೂಲ್ಸು ಒಬೆ ಆಗುತ್ತಾ ಇಲ್ವೋ ಅಂತ ನೋಡೋದಾದರೆ 4n+2 ರೂಲ್ಸು. ಸೊ n=1 ತೊಗೊಂಡ್ರೆ ಏನಾಗ್ತಾ ಇದೆ ಇಲ್ಲಿ 6 ಪೈ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ. n=2 ತೊಗೊಂಡ್ರೆ ಏನಾಗುತ್ತೆ 8 4 2 8 8+2 10 ಪೈ ಎಲೆಕ್ಟ್ರಾನ್ಸ್ 8 ಪೈ ಎಲೆಕ್ಟ್ರಾನ್ಸ್ ಬರ್ತಾ ಇಲ್ಲ ನನಗೆ. ಅದೇ ನಾನು 4n ತೊಗೊಂಡ್ರೆ ಏನಾಗ್ತಾ ಇದೆ 4n ಒಬೆ ಆಗ್ತಾ ಇದೆ, 4n ಒಬೆ ಆಗ್ತಾ ಇದೆ. 4n ರೂಲ್ ಒಬೆ ಆದರೆ ಏನಾಗುತ್ತೆ ಇದು ಯಾವುದಕ್ಕೆ ಬರುತ್ತೆ ಇದು ಆಂಟಿ ಆರೋಮ್ಯಾಟಿಕ್. ಓಕೆ ಅಲ್ಲಿಗೆ ಸೈಕ್ಲೋ ಎಪ್ಟಾ ಟ್ರೈನೈಲ್ ಆನಿಯಾನ್ ಬಂದರೆ ಏನಾಗುತ್ತೆ ಅದು ಆರೋಮ್ಯಾಟಿಕ್ ಆಗುತ್ತೆ. ಟ್ರೊಪಿಲಿಯನ್ ಅಯಾನ್ ಅವ್ರು ಇದನ್ನು ಇನ್ನೂ ಏನಂತ ಕರಿತೀವಿ ಸೈಕ್ಲೋ ಟ್ರೈನೈಲ್ ಕೇಟಯಾನ್ ಬಂದರೆ ಅದನ್ನು ಏನಾಗುತ್ತೆ ಅದು ಆರೋಮ್ಯಾಟಿಕ್ ಆಗಿರುತ್ತೆ. ಬರೀ ಸೈಕ್ಲೋ ಎಪ್ಟಾ ಟ್ರೈನ್ ತೊಗೊಂಡಾಗ ಏನಾಗುತ್ತೆ ಅದು ನಾನ್ ಆರೋಮ್ಯಾಟಿಕ್ ಆಗಿರುತ್ತೆ. ಓಕೆ ಸೊ ನೆಕ್ಸ್ಟ್ ಹೋಗೋಣ ಸೈಕ್ಲೋ ಟೆಟ್ರಾಯಿನ್. ಏನು ಇಂಡಿಕೇಟ್ ಮಾಡ್ತಾ ಇದೆ 8 ಕಾರ್ಬನ್ ಇದೆ. ಟೆಟ್ರಾಯಿನ್ ಏನು ಇಂಡಿಕೇಟ್ ಮಾಡ್ತಾ ಇದೆ ಎಷ್ಟು ಡಬಲ್ ಬಾಂಡ್ ಇದೆ 4 ಡಬಲ್ ಬಾಂಡ್ ಪ್ರೆಸೆಂಟ್ ಇದೆ. 4 ಡಬಲ್ ಬಾಂಡ್ ಅಂತಂದರೆ 4 ಪೈ ಬಾಂಡ್ ಪ್ರೆಸೆಂಟ್ ಇರುತ್ತೆ. 4 ಪೈ ಬಾಂಡ್ ಅಂತಂದರೆ ಅಲ್ಲಿಗೆ 8 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ ಸೊ ಫಸ್ಟು ಏನು ಸೈಕ್ಲಿಕ್ಕು, ಸೆಕೆಂಡ್ ಏನು ಡಿಲೋಕಲೈಸೇಷನ್ ಆಗೋದು. ಇಲ್ಲಿ ಏನಾಗ್ತಾ ಇದೆ ಎಲೆಕ್ಟ್ರಾನು ಡಿಲೋಕಲೈಸೇಷನ್ ಆಗ್ತಾ ಇದೆ. ಕಾಂಜುಗೇಟೆಡ್ ಸಿಸ್ಟಮ್ ಏನಾಗಿದೆ ಇಲ್ಲಿ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಏನು ಪ್ಲೇನಾರ್. ಇದು ನೋಡೋಕ್ಕೆ ಏನು ಅನ್ನಿಸ್ತಾ ಇದೆ ನನಗೆ ಪ್ಲೇನರ್ ಅನ್ನಿಸ್ತಾ ಇದೆ, ಬಟ್ ಇದು ಪ್ಲೇನರ್ ಆಗಿರೋದಿಲ್ಲ, ಟಬ್ ಶೇಪ್ ಇರುತ್ತೆ. ಇದು ನಾನ್ ಪ್ಲೇನರ್, ಇದೇನೋ ನಾನ್ ಪ್ಲೇನರ್. ಓಕೆ ಸೊ ನೆಕ್ಸ್ಟ್ ರೂಲ್ ಏನು 4n+2 ರೂಲ್ ಒಬೆ ಆಗುತ್ತಾ ಇಲ್ಲ. 8 ಎಲೆಕ್ಟ್ರಾನ್ಸ್ ಇದ್ದರೆ ಒಬೆ ಆಗಲ್ಲ. ನಮ್ಗೆ ಯಾವ ಎಲೆಕ್ಟ್ರಾನ್ ಇರಬೇಕು 2 ಇರಬೇಕು, 6 ಇರಬೇಕು, 10 ಎಲೆಕ್ಟ್ರಾನ್ ಇದ್ದರೆ ಪೈ ಎಲೆಕ್ಟ್ರಾನ್ಸ್ ಇದ್ದರೆ ಒಬೆ ಆಗುತ್ತೆ. ಸೊ ಇದೇನಾಗುತ್ತೆ ಒಬೆ ಆಗೋದಿಲ್ಲ. ಓಕೆ ಯಾವ ರೂಲ್ ಒಬೆ ಆಗ್ತಾ ಇದೆ 4n ರೂಲ್ ಒಬೆ ಆಗ್ತಾ ಇದೆ. ಹಾಗಾದರೆ 4n ರೂಲ್ ಒಬೆ ಆಗ್ತಾ ಇದೆ ಅಂತಂದರೆ ಇದು ಆಂಟಿ ಆರೋಮ್ಯಾಟಿಕ್ ಇಲ್ಲ, ಆಂಟಿ ಆರೋಮ್ಯಾಟಿಕ್ಕು ಆಗೋದಿಲ್ಲ. ಯಾಕೆಂದರೆ ನಾನ್ ಪ್ಲೇನರ್ ಇದೆ, ಆಂಟಿ ಆರೋಮ್ಯಾಟಿಕ್ಗೆ ಪ್ಲೇನರ್ ಆಗಿರಬೇಕು. ಹಾಗಾದರೆ ಇದು ಯಾವುದಕ್ಕೆ ಬರುತ್ತೆ ಇದಕ್ಕೆ ನಾನ್ ಆರೋಮ್ಯಾಟಿಕ್ಗೆ ಬರುತ್ತೆ. ಏನಕ್ಕೆ ಬರುತ್ತೆ ನಾನ್ ಆರೋಮ್ಯಾಟಿಕ್ ಬರುತ್ತೆ. ಓಕೆ ಸೊ ನೆಕ್ಸ್ಟ್ ಹೋಗೋದಾದರೆ ನಾವು ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಡಬಲ್ ಬಾಂಡ್ ರಿಮೂವ್ ಮಾಡ್ತಾ ಇದ್ದೀವಿ, ಒಂದು ಆನಿಯಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದೇನಾಗುತ್ತೆ ಅಂತಂದರೆ ನೋಡಿ ಓಕೆ ಸೈಕ್ಲೋ ಅಕ್ಟಾ. ಓಕೆ ಕಾರ್ಬನ್ 8 ಕಾರ್ಬನ್ನೇ ಇರುತ್ತೆ, ಅಲ್ಲಿಗೆ ಅಕ್ಟಾ. ಓಕೆ ಸೊ ಟೆಟ್ರಾಯಿನ್ ಬದಲು ಏನಾಗ್ತಾ ಇದೆ ಇಲ್ಲಿ ಟ್ರೈಯಿನ್ ಆಗ್ತಾ ಇದೆ. ಓಕೆ ಟ್ರೈನೈಲ್ ಏನಂತ ಕರಿತೀವಿ ಇಲ್ಲಿ ಡೈ ಆನಿಯನ್ ಆಗ್ತಾ ಇದೆ.
ಓಕೆ. ಸೊ 2 ಆನಿಯನ್ ಪ್ರೆಸೆಂಟ್ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಹೋಗೋದಾದರೆ ಒಂದು ಸೈಕ್ಲಿಕ್, ಹೌದು ಸೈಕ್ಲಿಕ್ ಆಗ್ತಾ ಇದೆ. ಸೆಕೆಂಡು ಡಿಲೋಕಲೈಸೇಷನ್, ಖಂಡಿತವಾಗ್ಲೂ ಇದೇನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಇಲ್ಲಿಗೆ ಶಿಫ್ಟ್ ಆಗಿದಾಗ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಡಬಲ್ ಬಾಂಡ್ ಆಗ್ತಾ ಇದೆ. ಸೊ ಏನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಡಿಲೋಕಲೈಸೇಷನ್ ಆಗ್ತಾ ಇದೆ. ಸೊ ಮತ್ತೆ ಈ ನೆಗೆಟಿವ್ ಇಲ್ಲಿ ಬರುತ್ತೆ ನೋಡಿ, ಇದೇ ಥರ ಶಿಫ್ಟ್ ಆಗ್ತಾ ಇರುತ್ತೆ. ಅಂದರೆ ನೆಗೆಟಿವ್ ಚಾರ್ಜ್ ಡಿಲೋಕಲೈಸೇಷನ್ ಆಗೋದ್ರ ಜೊತೆಗೆ ಏನಾಗ್ತಾ ಇದೆ, ಪೈ ಎಲೆಕ್ಟ್ರಾನು ಡಿಲೋಕಲೈಸೇಷನ್ ಆಗ್ತಾ ಇದೆ. ಓಕೆ. ಸೊ ಆ ರೂಲು ಆಯಿತು. ನೆಕ್ಸ್ಟ್ ಪ್ಲೇನರ್, ಹೌದು ಇದು ಪ್ಲೇನರ್, ಇದು ಪ್ಲೇನರು. ನಮ್ಗೆ ಏನಾಗ್ತಾ ಇತ್ತು, ಸೈಕ್ಲೋ ಅಕ್ಟಾ ಟೆಟ್ರಾಯಿನ್ ಏನಾಗ್ತಾ ಇತ್ತು, ನಾನ್ ಪ್ಲೇನರ್ ಆಗ್ತಾಯಿತ್ತು. ಬಟ್ ಸೈಕ್ಲೋ ಅಕ್ಟಾ ಟ್ರೈನೈಲ್ ಅಡಯಾನ್ ತೊಗೊಂಡಾಗ ಏನಾಗ್ತಾ ಇದೆ, ಇದು ಪ್ಲೇನರ್ ಇದೆ. ಓಕೆ, ಇದು ಪ್ಲೇನರ್ ಇದೆ. ಸೊ ನೆಕ್ಸ್ಟ್ ಏನು ರೂಲ್ ಇರಬೇಕು ನಮಗೆ, 4n+2 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರಬೇಕು. ಎಷ್ಟು ಪೈ ಎಲೆಕ್ಟ್ರಾನ್ಸ್ ನೋಡಿ, ಎಲ್ಲ ನೆಗೆಟಿವ್ ಚಾರ್ಜ್ ಏನಾಗ್ತಾ ಇದೆ, ಸೊ ಇನ್ವಾಲ್ವ್ ಆಗ್ತಾ ಇದೆ. ಯಾವುದಕ್ಕೆ ಇನ್ವಾಲ್ವ್ ಆಗ್ತಾ ಇದೆ, ಇದೆಲ್ಲ ಡಬಲ್ ಬಾಂಡ್ ಫಾರ್ಮೇಷನ್ಗೆ ಇನ್ವಾಲ್ವ್ ಆಗ್ತಾ ಇದೆ. ಸೊ ಅದನ್ನು ಸಹ ಪೈ ಎಲೆಕ್ಟ್ರಾನ್ಗೆ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿಗೆ 1 2 3 4 5 ಅಂತಂದರೆ ಅಲ್ಲಿಗೆ ಎಷ್ಟು, 10 ಪೈ ಎಲೆಕ್ಟ್ರಾನ್ಸ್, 10 ಪೈ ಎಲೆಕ್ಟ್ರಾನ್ಸ್. ಸೊ n=2 ತೊಗೊಂಡ್ರೆ ಏನಾಗುತ್ತೆ, 4 × 2 + 2 ಅಂತಂದರೆ ಅಲ್ಲಿಗೆ 10 ಪೈ ಎಲೆಕ್ಟ್ರಾನ್ಸ್ ಬರುತ್ತೆ ಅಲ್ವಾ. ಅಲ್ಲಿಗೆ ಇದೇನಾಗ್ತಾ ಇದೆ, 4n+2 ರೂಲ್ನ ಒಬೆ ಮಾಡ್ತಾ ಇದೆ. ಅಂದರೆ ಅಕ್ಕಲ್ ರೂಲ್ ಒಬೆ ಆಗ್ತಾ ಇದೆ. ಅಕ್ಕಲ್ ರೂಲ್ ಒಬೆ ಆಗ್ತಾ ಇದೆ ಅಂತಂದರೆ ಏನಿದು, ಆರೋಮ್ಯಾಟಿಕ್ ಇನ್ ನೇಚರ್. ಓಕೆ, ಆರೋಮ್ಯಾಟಿಕ್ ಇನ್ ನೇಚರ್. ಸೊ ನೆಕ್ಸ್ಟ್ ಹೋಗೋಣ ನಾವು. ಸೊ ನೆಕ್ಸ್ಟ್ ಏನು ಅಂತಂದರೆ ಸೇಮ್ ಸೈಕ್ಲೋ ಅಕ್ಟಾ. ಓಕೆ. ಸೊ ಟ್ರೈನೈಲ್ ಅಂತಂದರೆ ಎಷ್ಟು ಇಂಡಿಕೇಟ್ ಮಾಡ್ತಾ ಇದೆ, 3 ಡಬಲ್ ಬಾಂಡ್ ಇದೆ. ಸೊ ಅದ್ರ ಜೊತೆಗೆ ಏನಾಗಿದೆ, ಇದು ಕೇಟಯಾನ್, ಇದು ಕೇಟಯಾನ್. ಇಲ್ಲಿ ಒಂದು sp3 ಇದೆ. ಸೊ sp3 ಇದೆ ಅಂತಂದರೆ ಏನಕ್ಕೆ ಬರುತ್ತೆ, sp3 ಇದೆ ಅಂತಂದರೆ ನಾನ್ ಆರೋಮ್ಯಾಟಿಕ್ಗೆ ಬರುತ್ತೆ. ಹಾಗಾದ್ರೆ ಇದು ನಾನ್ ಆರೋಮ್ಯಾಟಿಕಾ, ಇಲ್ಲ ಇದು ನಾನ್ ಆರೋಮ್ಯಾಟಿಕ್ ಆಗಲ್ಲ, ಇದನ್ನು ಓಮೋ ಆರೋಮ್ಯಾಟಿಕ್ ಅಂತ ಕರಿತೀವಿ. ಹಾಗಾದ್ರೆ ಓಮೋ ಆರೋಮ್ಯಾಟಿಕ್ದು ಕ್ರೈಟೇರಿಯಾ ಏನಾಗಿರಬೇಕು ಅಂತಂದರೆ, ಒಂದು ಸೈಕ್ಲಿಕ್ ಆಗಿರಬೇಕು. ಸೆಕೆಂಡ್ ಏನು ಅಂತಂದರೆ 4n+2 ಪೈ ಎಲೆಕ್ಟ್ರಾನ್ ಸಿಸ್ಟಮ್ ಪ್ರೆಸೆಂಟ್ ಇರಬೇಕು. ಏನಿರಬೇಕು, 4n+2 ಪೈ ಎಲೆಕ್ಟ್ರಾನ್ ಸಿಸ್ಟಮ್ ಪ್ರೆಸೆಂಟ್ ಇರಬೇಕು. ಸೊ ನೆಕ್ಸ್ಟು ಕಾಂಜುಗೇಟೆಡ್ ಸಿಸ್ಟಮ್ ಆ್ಯಸ್ ಅಟ್ಲೀಸ್ಟ್ 1 sp3 ಕಾರ್ಬನ್. ಸೊ ಒಂದು ಕಾರ್ಬನ್ ಏನಾಗಬೇಕು, ಕಾಂಜುಗೇಟೆಡ್ ಸಿಸ್ಟಮ್ ಜೊತೆಗೆ ಒಂದು ಕಾರ್ಬನ್ ಏನಾಗಿರಬೇಕು, sp3 ಆಗಿರಬೇಕು. ಸೊ ಇಲ್ಲಿ ನೋಡಿದಾಗ ಏನಾಗುತ್ತೆ ನೋಡಿ, ಫಸ್ಟ್ ಒನ್ ಏನು ಸೈಕ್ಲಿಕ್, ಹೌದು ಸೈಕ್ಲಿಕ್ ಆಗಿದೆ. 4n+2 ರೂಲ್ ಒಬೆ ಆಗ್ತಾ ಇದೆಯಾ, ಹೌದು. ಇಲ್ಲಿ 3 ಇದೆ. ಸೊ 3 ಏನಿದೆ, ಡಬಲ್ ಬಾಂಡ್ ಇದೆ. 3 ಡಬಲ್ ಬಾಂಡ್ ಇದೆ ಅಂತಂದರೆ 3 ಏನಾಗಿರುತ್ತೆ, ಪೈ ಬಾಂಡ್ ಇರುತ್ತೆ. 3 ಪೈ ಬಾಂಡ್ ಅಂತಂದರೆ ಅಲ್ಲಿಗೆ 6 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. 6 ಪೈ ಎಲೆಕ್ಟ್ರಾನ್ಸ್ ಅಂತಂದರೆ ಏನು, 4n+2 ಏನಾಗ್ತಾ ಇದೆ, ಇಲ್ಲಿ ಒಬೆ ಆಗ್ತಾ ಇದೆ. n=1 ತೊಗೊಂಡ್ರೆ ಏನಾಗ್ತಾ ಇದೆ, 6 ಪೈ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಅಲ್ಲಿಗೆ ಅಕ್ಕಲ್ ರೂಲ್ ಏನಾಗ್ತಾ ಇದೆ, ಒಬೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ರೂಲ್ ಏನೇ ಹೇಳಿದ್ದಾರೆ, ಕಾಂಜುಗೇಟೆಡ್ ಸಿಸ್ಟಮ್ ಹ್ಯಾಸ್ ಅಟ್ಲೀಸ್ಟ್ 1 sp3 ಕಾರ್ಬನ್. ಈ ಕಾಂಜುಗೇಟೆಡ್ ಸಿಸ್ಟಮ್ ಜೊತೆಗೆ ಒಂದು ಏನಾಗಿರಬೇಕು, sp3 ಇರಬೇಕು ಅಂತ ಹೇಳಿದ್ದಾರೆ ಅವರು. ಸೊ ಒಂದು sp3 ಇರೋದ್ರಿಂದ ಇದನ್ನು ಏನಂತ ಕರಿತೀವಿ, ಓಮೋ ಆರೋಮ್ಯಾಟಿಕ್ ಅಂತ ಕರಿತೀವಿ ನಾವು, ಓಮೋ ಆರೋಮ್ಯಾಟಿಕ್. ಓಕೆ. ಸೊ ನೆಕ್ಸ್ಟ್ ಹೋಗೋಣ, ಆರ್ಡರ್ ಆಫ್ ದ ಸ್ಟೆಬಿಲಿಟಿ. ಸೊ ಇವಾಗ ನಮಗೆ ಆರೋಮ್ಯಾಟಿಕ್ ಗೊತ್ತಿದೆ. ಓಕೆ. ಸೊ ಓಮೋ ಆರೋಮ್ಯಾಟಿಕ್ಕು, ನಾನ್ ಆರೋಮ್ಯಾಟಿಕ್, ಆಂಟಿ ಆರೋಮ್ಯಾಟಿಕ್ ಎಲ್ಲ ಗೊತ್ತಿದೆ. ಸೊ ಸ್ಟೆಬಿಲಿಟಿ ಯಾವುದ್ರದ್ದು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ ಫಸ್ಟು ಆರೋಮ್ಯಾಟಿಕ್ ನಮ್ಗೆ ಗೊತ್ತಿರೋದೆ. ಫಸ್ಟ್ ಏನಾಗುತ್ತೆ, ಆರೋಮ್ಯಾಟಿಕ್ಗಿಂತ ನೆಕ್ಸ್ಟ್ ಏನಾಗುತ್ತೆ, ಆರೋಮ್ಯಾಟಿಕ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಓಮೋ ಆರೋಮ್ಯಾಟಿಕ್. ಸೊ ಸೆಕೆಂಡ್ ಪೊಸಿಷನ್ ಏನು ಬರುತ್ತೆ, ಓಮೋ ಆರೋಮ್ಯಾಟಿಕ್ ಬರುತ್ತೆ. ಅದಾದಮೇಲೆ ನಾನ್ ಆರೋಮ್ಯಾಟಿಕ್ ಬರುತ್ತೆ. ಲಾಸ್ಟಲ್ಲಿ ಆಂಟಿ ಆರೋಮ್ಯಾಟಿಕ್ ಕಾಂಪೌಂಡ್. ಸ್ಟೆಬಿಲಿಟಿ ಆಂಟಿ ಆರೋಮ್ಯಾಟಿಕ್ ಅದು ಕಡಿಮೆ ಇರುತ್ತೆ. ಸೊ ನೋಡಿ ಇದನ್ನು ಏನಕ್ಕೆ ಬೇಕು ಅಂತಂದರೆ ಇದ್ರ ಬೇಸಿಕ್ ಮೇಲೆ, ಈ ಅಪ್ಲಿಕೇಶನ್ ಈ ಬೇಸಿಕ್ ಮೇಲೆ ಏನು ಮಾಡ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ನೆಕ್ಸ್ಟ್ ಹೋಗೋಣ ನಾವು, ಹೆಟೆರೋಸೈಕ್ಲಿಕ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ತೊಗೊಳ್ಳೋಣ. ಸೊ ಇಷ್ಟೊತ್ತು ನೋಡಿದ್ದು ನಾವು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಏನಾಗ್ತಾ ಇತ್ತು, ಎಲ್ಲದರಲ್ಲೂ ಕಾರ್ಬನ್ ಇತ್ತು. ಇವಾಗ ಹೆಟೆರೋಸೈಕ್ಲಿಕ್ ಅಂತಂದರೆ ಸೈಕ್ಲಿಕ್ ರಿಂಗಲ್ಲಿ ಒಂದೇನಾಗಿರುತ್ತೆ, ಕಾರ್ಬನ್ ಬಿಟ್ಟು ಬೇರೆ ಏನಾಗಿರುತ್ತೆ, ಆಟಮ್ ಪ್ರೆಸೆಂಟ್ ಇರುತ್ತೆ. ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಸಲ್ಫರ್ ಇರ್ಬೋದು. ಸೊ ನೋಡ್ಕೊಂಡು ಹೋಗೋಣ, ಅದರಲ್ಲೇ ಆರೋಮ್ಯಾಟಿಕ್ ಕಾಂಪೌಂಡು ಯಾವ ಥರ ನಾವು ಫೈಂಡ್ ಔಟ್ ಮಾಡೋದು. ಫಸ್ಟ್ ಒನ್ನು ಪಿರಿಡಿನ್. ಈ ಪಿರಿಡಿನ್ ತೊಗೊಂಡಾಗ ಏನಾಗುತ್ತೆ, ಸ್ಟ್ರಕ್ಚರ್ ಈ ಥರ ಬರುತ್ತೆ ಅಲ್ವಾ. ಸೊ ನೈಟ್ರೋಜನಲ್ಲಿ ಏನಿರುತ್ತೆ, ಸೊ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಇದು ಆರೋಮ್ಯಾಟಿಕಾ, ನಾನ್ ಆರೋಮ್ಯಾಟಿಕಾ, ಆಂಟಿ ಆರೋಮ್ಯಾಟಿಕಾ ಅಂತ ನೋಡೋದಾದರೆ ಫಸ್ಟ್ ಆಫ್ ಆಲ್ ಸೈಕ್ಲಿಕ್. ಹೌದು, ರಿಂಗ್ ಏನಾಗಿದೆ, ಸೈಕ್ಲಿಕ್ ಆಗಿದೆ. ಸೆಕೆಂಡ್ ಒನ್ ಏನು, ಡಿಲೋಕಲೈಸೇಷನ್. ಸೊ ಡಿಲೋಕಲೈಸೇಷನ್ ಆಗ್ತಾ ಇದೆಯಾ, ಹೌದು ಡಿಲೋಕಲೈಸೇಷನ್ ಆಗ್ತಾ ಇದೆ. ಸೊ ನೆಕ್ಸ್ಟು ಥರ್ಡ್ ಒನ್ ಹೋದರೆ ಪ್ಲೇನರು. ಇದು ಪ್ಲೇನರ್ ಆಗಿದೆ, ಇದು ಪ್ಲೇನರ್ ಆಗಿದೆ. ನೆಕ್ಸ್ಟ್ ಫೋರ್ತ್ ಒನ್ ಏನು, 4n+2 ರೂಲ್ ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆಯಾ, ಅಕ್ಕಲ್ ರೂಲ್ ಒಬೆ ಆಗ್ತಾ ಇದೆಯಾ. ಸೊ ಇಲ್ಲಿ ನೋಡಿ, ಇಲ್ಲಿ 3 ಡಬಲ್ ಬಾಂಡ್ ಇದೆ. 3 ಡಬಲ್ ಬಾಂಡ್ ಅಂದರೆ 6 ಪೈ ಎಲೆಕ್ಟ್ರಾನ್ಸ್ ಅಲ್ವಾ. ಬಟ್ ಅದ್ರ ಜೊತೆಗೆ ಈ ಲೋನ್ ಪೇರು ಇನ್ವಾಲ್ವ್ ಆಗುತ್ತಾ ಇಲ್ವೋ, ಇದನ್ನು ಯಾವ ಥರ ನಾವು ಕಂಡುಹಿಡಿದು ಲೋನ್ ಪೇರ್ ಇನ್ವಾಲ್ವ್ ಆಗುತ್ತಾ ಇಲ್ವೋ ಅನ್ನೋದಕ್ಕೆ, ಡಿಲೋಕಲೈಸೇಷನ್ಗೆ ಅನ್ನೋದಕ್ಕೆ ನೋಡಿ, ಲೋನ್ ಪೇರ್ ಯಾವ ಆಟಮ್ ಪ್ರೆಸೆಂಟ್ ಇರುತ್ತೆ, ಆಟಮ್ ಲೆಫ್ಟು ಮತ್ತು ರೈಟಲ್ಲಿ ಏನಿರಬಾರ್ದು, ಡಬಲ್ ಬಾಂಡ್ ಪ್ರೆಸೆಂಟ್ ಇರಬಾರ್ದು. ಡಬಲ್ ಬಾಂಡ್ ಪ್ರೆಸೆಂಟ್ ಇಲ್ಲ ಅಂತಂದರೆ ಏನಾಗುತ್ತೆ, ಈ ಲೋನ್ ಪೇರ್ ಏನಾಗುತ್ತೆ ಡಿಲೋಕಲೈಸೇಷನಲ್ಲಿ ಇನ್ವಾಲ್ವ್ ಆಗುತ್ತೆ, ಅಂದರೆ ಶಿಫ್ಟ್ ಆಗುತ್ತೆ.
ಓಕೆ. ಸೊ ಲೆಫ್ಟ್ ಅಥವಾ ರೈಟ್ ಎರಡು ಸೈಡಲ್ಲಿ ಯಾವುದಾದ್ರೂ ಒಂದು ಸೈಡಲ್ಲಿ ಡಬಲ್ ಬಾಂಡ್ ಪ್ರೆಸೆಂಟ್ ಇದ್ದರೆ ಇದೇನಾಗುತ್ತೆ, ಇದು ಇನ್ವಾಲ್ವ್ ಆಗಲ್ಲ, ಅಂದರೆ ಅದಕ್ಕೆ ಕನ್ಸಿಡರ್ ಮಾಡೋಕ್ಕಾಗಲ್ಲ. ನಾವು 6 ಪೈ ಎಲೆಕ್ಟ್ರಾನ್ಸೇ ಇದು ಪ್ರೆಸೆಂಟ್ ಇರುತ್ತೆ ಅಷ್ಟೇ, ಇದು ಇನ್ವಾಲ್ವ್ ಆಗೋದಿಲ್ಲ ನಮಗೆ. ಓಕೆ, 6 ಪೈ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಹೇಳಿದೆ 2 ಇದ್ದರೆ 6 ಇದ್ದರೆ 10 ಇದ್ದರೆ ಏನಾಗುತ್ತೆ 4n+2 ಪೈ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಇನ್ವಾಲ್ವ್ ಆಗುತ್ತೆ. ಸೊ n = 1 ತೊಗೊಂಡ್ರೆ ಏನು ಬರುತ್ತೆ ನನಗೆ 6 ಪೈ ಎಲೆಕ್ಟ್ರಾನ್ಸ್ ಬರುತ್ತೆ. ಓಕೆ, ಅದು ಸಿಸ್ಟಮಲ್ಲಿ ಪ್ರೆಸೆಂಟ್ ಇದೆ. ಸೊ ಸಿಸ್ಟಮಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಅಲ್ಲಿಗೆ ಏನು ಪಿರಿಡಿನ್ ಏನು ಆ್ಯರೋಮ್ಯಾಟಿಕ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಪೈರೋಲ್ಗೆ ಹೋಗೋಣ. ಪೈರೋಲ್ಗೆ ಏನಾಗುತ್ತೆ NH ಈ ಥರ ಇದೆ ಸ್ಟ್ರಕ್ಚರು. ಸೊ ಫಸ್ಟ್ ಒನ್ ಸೈಕ್ಲಿಕ್, ಹೌದು ಸೈಕ್ಲಿಕ್ಕು. ನೆಕ್ಸ್ಟ್ ಏನು ಡಿಲೋಕಲೈಸೇಷನ್, ಇದು ಡಿಲೋಕಲೈಸೇಷನ್ ಆಗ್ತಾ ಇದೆಯಾ, ಹೌದು. ಪ್ಲೇನರ್ ಇದೆಯಾ, ಹೌದು ಇದು ಪ್ಲೇನರ್ ಇದೆ. ಥರ್ಡ್ ಒನ್ ಆಯಿತು. ಸೊ ನೆಕ್ಸ್ಟ್ ಹೋಗೋಣ 4n+2 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆಯಾ. ಸೊ ಇಲ್ಲಿ ನೋಡೋದಾದರೆ 2 ಡಬಲ್ ಬಾಂಡ್ ಇದೆ. 2 ಡಬಲ್ ಬಾಂಡ್ ಅಂತಂದರೆ 4 ಪೈ ಎಲೆಕ್ಟ್ರಾನ್ಸ್ ಅಲ್ವಾ. 4 ಪೈ ಎಲೆಕ್ಟ್ರಾನ್ಸ್ ಅಂದರೆ 4n+2 ಪೈ ಎಲೆಕ್ಟ್ರಾನ್ಸ್ಗೆ ರೂಲ್ಗೆ ಒಬೆ ಆಗೋದಿಲ್ಲ, ಅಕ್ಕಲ್ ರೂಲ್ ಒಬೆ ಆಗೋದಿಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನಿಮ್ಗೆ ಹೇಳಿದ್ದೆ ನಾನು. ಸೊ ಎಲ್ಲಿದೆ ಲೋನ್ ಪೇರು, ನೈಟ್ರೋಜನಲ್ಲಿದೆ. ಆ ನೈಟ್ರೋಜನ್ ಆಟಮ್ ಲೆಫ್ಟ್ ಟು ರೈಟ್ ಎರಡು ಸೈಡಲ್ಲೂ ಡಬಲ್ ಬಾಂಡ್ ಪ್ರೆಸೆಂಟ್ ಇಲ್ಲ, ಬರೀ ಸಿಂಗಲ್ ಬಾಂಡ್ ಇದೆ ಅಂತಂದರೆ ಏನಾಗ್ತಾ ಇದೆ, ಇದು ಸಹ ಕಾಂಜುಗೇಷನ್ಗೆ ಇನ್ವಾಲ್ವ್ ಆಗ್ತಾ ಇದೆ, ಡಿಲೋಕಲೈಸೇಷನ್ಗೆ ಇನ್ವಾಲ್ವ್ ಆಗ್ತಾ ಇದೆ. ಸೊ ಅಲ್ಲಿಗೆ ಎಷ್ಟಾಗುತ್ತೆ 6 ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. 6 ಪೈ ಎಲೆಕ್ಟ್ರಾನ್ಸ್ ಆದರೆ 4n+2 ಪೈ ಎಲೆಕ್ಟ್ರಾನ್ಸ್ಗೆ ಏನಾಗ್ತಾ ಇದೆ, ಇದು ಒಬೆ ಆಗ್ತಾ ಇದೆ, ಅಕ್ಕಲ್ ರೂಲ್ ಒಬೆ ಆಗ್ತಾ ಇದೆ. ಸೊ n = ಏನು ತೊಗೊತಾ ಇದ್ದೀವಿ ನಾವು 1 ತೊಗೊತಾ ಇದ್ದೀವಿ. ಓಕೆ, ಸೊ ಇಲ್ಲಿಗೆ ಪೈರೋಲು ಏನು ಆ್ಯರೋಮ್ಯಾಟಿಕ್, ಪೈರೋಲು ಸಹ ಆ್ಯರೋಮ್ಯಾಟಿಕ್. ಸೊ ಈ ನೈಟ್ರೋಜನ್ ಬದಲು ಏನಾದರೂ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಓಕೆ, ಅಥವಾ ಥಯೋಫಿನ್ ಅಂತಂದರೆ ಸಲ್ಫರ್ ಇರ್ಬೋದು. ಎಲ್ಲದರಲ್ಲೂ ಏನಿದೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇದರಲ್ಲೂ ತೊಗೊಂಡ್ರೆ ಆಕ್ಸಿಜನ್ ಆಟಮ್ ಲೆಫ್ಟು ಮತ್ತು ರೈಟಲ್ಲಿ ಏನಾಗ್ತಾ ಇಲ್ಲ, ಸೊ ಡಬಲ್ ಬಾಂಡ್ ಪ್ರೆಸೆಂಟ್ ಇಲ್ಲ ಅಂತಂದರೆ ಇದು ಸಹ ಏನಾಗ್ತಾ ಇದೆ, ಇನ್ವಾಲ್ವ್ ಆಗ್ತಾ ಇದೆ, ಡಿಲೋಕಲೈಸೇಷನ್ಗೆ ಇನ್ವಾಲ್ವ್ ಆಗ್ತಾ ಇದೆ. ಸೊ ಸೈಕ್ಲಿಕ್ ಇದೆ, ಪ್ಲೇನರ್ ಇದೆ, ಡಿಲೋಕಲೈಸೇಷನ್ ಆಗ್ತಾ ಇದೆ. ಜೊತೆಗೆ ಎಷ್ಟು ಎಲೆಕ್ಟ್ರಾನ್ ಆಯಿತು, 6 ಪೈ ಎಲೆಕ್ಟ್ರಾನ್ಸ್ ಆಯಿತು. 6 ಪೈ ಎಲೆಕ್ಟ್ರಾನ್ಸ್ ಅಂತಂದರೆ 4n+2 ಪೈ ಎಲೆಕ್ಟ್ರಾನ್ಸ್ ಏನಿದೆ ಪ್ರೆಸೆಂಟ್ ಇದೆ. ಅಲ್ಲಿಗೆ ಅಕ್ಕಲ್ ರೂಲ್ ಒಬೆ ಆಗ್ತಾ ಇದೆ. ಅಲ್ಲಿಗೆ ಫ್ಯೂರಾನ್ ಏನು ಆ್ಯರೋಮ್ಯಾಟಿಕ್. ಸೊ ನೆಕ್ಸ್ಟ್ ಥಯೋಫಿನ್ ತೊಗೊಂಡ್ರು ಅಷ್ಟೇ. ಸೊ ಫಸ್ಟ್ ಒನ್ನು ಸೈಕ್ಲಿಕ್, ಹೌದು ಸೈಕ್ಲಿಕ್ ಇದೆ. ಡಿಲೋಕಲೈಸೇಷನ್, ಹೌದು ಡಿಲೋಕಲೈಸೇಷನ್ ಆಗ್ತಾ ಇದೆ. ಈ ಡಿಲೋಕಲೈಸೇಷನ್ ಈ ಲೋನ್ ಪೇರು ಸಹ ಏನಾಗ್ತಾ ಇದೆ, ಇನ್ವಾಲ್ವ್ ಆಗ್ತಾ ಇದೆ. ಯಾಕೆ ಇನ್ವಾಲ್ವ್ ಆಗ್ತಾ ಇದೆ, ಲೆಫ್ಟ್ ಮತ್ತು ರೈಟು. ಸೊ ಸಲ್ಫರ್ ಆಟಮ್ ಲೆಫ್ಟ್ ಮತ್ತು ರೈಟ್ ನೋಡಿದ್ರೆ ಅಲ್ಲಿ ಡಬಲ್ ಬಾಂಡ್ ಪ್ರೆಸೆಂಟ್ ಇಲ್ಲ, ಸಿಂಗಲ್ ಬಾಂಡ್ ಮಾತ್ರ ಪ್ರೆಸೆಂಟ್ ಇದೆ. ಸೊ ಸಿಂಗಲ್ ಬಾಂಡ್ ಮಾತ್ರ ಪ್ರೆಸೆಂಟ್ ಇರೋದ್ರಿಂದ ಏನಾಗ್ತಾ ಇದೆ, ಇದು ಡಿಲೋಕಲೈಸೇಷನ್ಗೆ ಇನ್ವಾಲ್ವ್ ಆಗ್ತಾ ಇದೆ. ಸೊ ನಮ್ಗೆ ಎಷ್ಟು ಬರುತ್ತೆ ಅಲ್ಲಿಗೆ ಪೈ ಎಲೆಕ್ಟ್ರಾನ್ಸು 6 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆ. ಸೊ 4n+2 ರೂಲ್ ಏನಾಗ್ತಾ ಇದೆ, ಇಲ್ಲಿ ಒಬೆ ಆಗ್ತಾ ಇದೆ, ಅಕ್ಕಲ್ ರೂಲ್ ಒಬೆ ಆಗ್ತಾ ಇದೆ. ಅಲ್ಲಿಗೆ ಥಯೋಫಿನ್ ಏನು ಆ್ಯರೋಮ್ಯಾಟಿಕ್. ಸೊ ನೆಕ್ಸ್ಟ್ ಹೋಗೋಣ ಇಮಿಡಾಝೋಲ್. ಸೊ ಇಮಿಡಾಝೋಲಲ್ಲಿ 2 ನೈಟ್ರೋಜನ್ ಇದೆ, 2 ನೈಟ್ರೋಜಲು ಸಹ ಏನಾಗಿದೆ ಲೋನ್ ಪೇರ್ ಪ್ರೆಸೆಂಟ್ ಇದೆ. ಸೊ ಫಸ್ಟ್ ಒನ್ ಸೈಕ್ಲಿಕ್, ಹೌದು ಸೈಕ್ಲಿಕ್. ಡಿಲೋಕಲೈಸೇಷನ್ ಆಗ್ತಾ ಇದೆ, ಹೌದು ಡಿಲೋಕಲೈಸೇಷನ್ ಆಗ್ತಾ ಇದೆ. ಸೊ ನಂಗೆ ಇಲ್ಲಿ ಒಂದು ಕ್ವಶನ್ ಏನು ಅಂತಂದರೆ, ಇಲ್ಲೂ ಒಂದು ಲೋನ್ ಪೇರ್ ಇದೆ, ಇಲ್ಲೂ ಒಂದು ಲೋನ್ ಪೇರ್ ಇದೆ. ಸೊ 2 ಲೋನ್ ಪೇರು ಕನ್ಸಿಡರ್ ಮಾಡ್ಕೊಬಿಟ್ರೆ 8 ಪೈ ಎಲೆಕ್ಟ್ರಾನ್ಸ್ ಆಗೋಗ್ಬಿಡುತ್ತೆ ನನಗೆ. ಸೊ 8 ಪೈ ಎಲೆಕ್ಟ್ರಾನ್ಸನ್ನ ಕನ್ಸಿಡರ್ ಮಾಡ್ತಾ ಇದ್ದೀವ, ಇಲ್ಲ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಯಾವ ಲೋನ್ ಪೇರ್ ಇನ್ವಾಲ್ವ್ ಆಗಿರುತ್ತೆ, ಲೆಫ್ಟು ಮತ್ತು ರೈಟಲ್ಲಿ ಏನಿರಬಾರ್ದು, ಡಬಲ್ ಬಾಂಡ್ ಇರಬಾರ್ದು, ಬರೀ ಸಿಂಗಲ್ ಬಾಂಡ್ ಇರಬೇಕು. ಅಲ್ಲಿಗೆ ಈ ಲೋನ್ ಪೇರ್ ಏನಾಗ್ತಾ ಇದೆ, ಇನ್ವಾಲ್ವ್ ಆಗ್ತಾ ಇದೆ. ಓಕೆ, ಸೊ ಈ ಲೋನ್ ಪೇರ್ ಇನ್ವಾಲ್ವ್ ಆಗೋದಿಲ್ಲ. ಯಾಕೆ ಇನ್ವಾಲ್ವ್ ಆಗೋದಿಲ್ಲ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಡಬಲ್ ಬಾಂಡ್ ಪ್ರೆಸೆಂಟ್ ಇದೆ ಅಲ್ವಾ. ಸೊ ಡಬಲ್ ಬಾಂಡ್ ಪ್ರೆಸೆಂಟ್ ಇರೋದ್ರಿಂದ, ನೈಟ್ರೋಜನ್ ಪಕ್ಕದಲ್ಲಿ ಡಬಲ್ ಬಾಂಡ್ ಪ್ರೆಸೆಂಟ್ ಇರೋದ್ರಿಂದ ಅದು ಇನ್ವಾಲ್ವ್ ಆಗೋದಿಲ್ಲ, ಈ ಲೋನ್ ಪೇರು ಇನ್ವಾಲ್ವ್ ಆಗೋದ್ರಿಲ್ಲ. ಅಲ್ಲಿಗೆ 6 ಪೈ ಎಲೆಕ್ಟ್ರಾನ್ಸ್, 6 ಪೈ ಎಲೆಕ್ಟ್ರಾನ್ಸ್ ಕನ್ಸಿಡರ್ ಮಾಡ್ತೀವಿ. ಸೊ ಪ್ಲೇನರ್ ಇದೆ, ಡಿಲೋಕಲೈಸೇಷನ್ ಇದೆ, ಸೈಕ್ಲಿಕ್ ಇದೆ, ಜೊತೆಗೆ ಏನಾಗ್ತಾ ಇದೆ 4n+2 ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆ. ಸೊ ಅಕ್ಕಲ್ ರೂಲ್ ಏನಾಗ್ತಾ ಇದೆ, ಇಲ್ಲಿ ಒಬೆ ಆಗ್ತಾ ಇದೆ. ಅಲ್ಲಿಗೆ ಇದೇನು ಆ್ಯರೋಮ್ಯಾಟಿಕ್. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಟಾಪಿಕ್ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವು ಎಕ್ಸಾಂಪಲ್ ತೊಗೊಂಡು ಆರೋಮ್ಯಾಟಿಕ್ ಕಾಂಪೌಂಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.